Okay. So in the last class, we were discussing about advanced encryption standard, which is one of the symmetric cipher or symmetric encryption algorithm. And AES ಅಲ್ಲಿ ನೀವು ನೋಡಿದ್ರಿ ಪ್ರತಿ ರೌಂಡ್ ಅಲ್ಲೂ 4 ಆಪರೇಷನ್ಸ್ ಆಗ್ತಾ ಇತ್ತು. ಒಂದು ಸಬ್ಸ್ಟಿಟ್ಯೂಟ್ ಬೈಟ್ಸ್ ಅನ್ನುವಂತಹ ಆಪರೇಷನ್, ಇನ್ನೊಂದು ಶಿಫ್ಟ್ ರೋಸ್ ಅನ್ನೋ ಆಪರೇಷನ್, ಮತ್ತೆ ಇನ್ನೊಂದು ಮಿಕ್ಸ್ ಕಾಲಮ್ ಅನ್ನೋ ಆಪರೇಷನ್, ಮತ್ತೆ ಇನ್ನೊಂದು ಆಡ್ ರೌಂಡ್ ಕೀ ಅನ್ನುವಂತಹ ಆಪರೇಷನ್. ಆಸ್ ಐ ವಾಸ್ ಆಲ್ರೆಡಿ ಟೋಲ್ಡ್, AES ಇನ್ಪುಟ್ ಬ್ಲಾಕ್ ಸೈಜ್ ಎಷ್ಟಿರಬೇಕು AES ಅಂದ್ರೆ ನಾವು ಕೊಡುವಂತಹ ಯಾವುದನ್ನ ನಾವು ಎನ್ಕ್ರಿಪ್ಟ್ ಮಾಡುವಂತ ಟೆಕ್ಸ್ಟ್ ಅನ್ನ ಕೊಡ್ತಾ ಇರ್ತೀವಿ, ಆ ಒಂದು ಇನ್ಪುಟ್ you already know like AES is a block cipher. AES block cipher ಆಗಿರೋದ್ರಿಂದ ಇದು ಇನ್ಪುಟ್ ಅನ್ನ ಬ್ಲಾಕ್ ಬೈ ಬ್ಲಾಕ್ ತಗೊಂಡು ಏನ್ ಮಾಡತ್ತೆ ಅಂತಂದಾಗ ಪ್ರೊಸೆಸ್ ಮಾಡತ್ತೆ. ಅಂಡ್ ವಿ ಆಲ್ರೆಡಿ ನೋ ಲೈಕ್ ಯಾವಾಗ ನಮ್ಮ ಇನ್ಪುಟ್ ಬ್ಲಾಕ್ ಸೈಜ್ ಜಾಸ್ತಿ ಇರುತ್ತೋ ಆಗ ನಮ್ಮ ಎನ್ಕ್ರಿಪ್ಷನ್ ಆಲ್ಗಾರಿದಮ್ ಏನಾಗುತ್ತೆ, ಸೆಕ್ಯೂರ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಸೈಫರ್ ಟೆಕ್ಸ್ಟ್ which cannot be prone to the cryptanalytic attacks. So ಈ AES ಅಲ್ಲಿ ನಮ್ಮ ಇನ್ಪುಟ್ ಬ್ಲಾಕ್ ಸೈಜ್ ಎಷ್ಟಿರ್ತಿತ್ತು ಮೀನ್ಸ್ ಇಟ್ ಕ್ಯಾನ್ ಬಿ 128 ಬಿಟ್ ಇರ್ಬೋದು, 192 ಬಿಟ್ ಇರ್ಬೋದು, 256 ಬಿಟ್ ಇರ್ಬೋದು. ಅದೇ ತರ ಕೀ ಸೈಜು ಸಹ ಇಟ್ ಕ್ಯಾನ್ ಬಿ 128, 192 or 256 ಬಿಟ್ಸ್ ಇರ್ಬೋದು. ಸೊ ಸಿನ್ಸ್ block and key size are very larger in AES than DES, so AES is more secure than triple DES or DES ಅಂತ ಏನ್ ಮಾಡಬಹುದು ಅಂತಂದಾಗ ಹೇಳ್ತಾ ಹೋಗ್ಬೋದು. ಆಸ್ ವೆಲ್ ಆಸ್ ಇನ್ನೊಂದು ಅಡ್ವಾಂಟೇಜ್ ಏನಿತ್ತು AES ಅಂತಂದಾಗ, ಮೇನ್ಲಿ ಆಗಿ AES ಅಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ 128 ಬಿಟ್ ಕೀಯನ್ನ ಏನ್ ಮಾಡ್ತೀವಿ ಅಂತಂದಾಗ ಯೂಸ್ ಮಾಡ್ತೀವಿ. ಬಟ್ ಇನ್ DES ಅಲ್ಲಿ ಏನಾಗ್ತಿತ್ತು ಅಂತಂದಾಗ we were using 56 bit keyಯನ್ನು ಯೂಸ್ ಮಾಡ್ತಾ ಇದ್ವಿ. So we talked about all these advantages as well as the general working of this algorithm in the last class. So ಏನಾಗ್ತಿತ್ತು algorithm, just I am going to give a brief review of this AES once again. So ನಮ್ಮ ಇನ್ಪುಟ್ ಇನ 128 ಬ್ಲಾಕ್ಸ್ ಅನ್ನು ನಾವು ಈ ರೀತಿಯಲ್ಲಿ ಒಂದು ಅರೇಗೆ ಹಾಕೊಂಡ್ರೆ ಮೀನ್ಸ್ ಇದನ್ನ ನಾವು ಅರೇ ರೀತಿಯಲ್ಲೂ ಥಿಂಕ್ ಮಾಡಬಹುದು ಅಥವಾ ಇದನ್ನ ನಾವು ಮ್ಯಾಟ್ರಿಕ್ಸ್ ರೀತಿಯಲ್ಲೂ ಥಿಂಕ್ ಮಾಡಬಹುದು. ಸೊ ಈ ಒಂದು ಅರೇಗ್ ಹಾಕೊಂಡ್ರೆ ಮೀನ್ಸ್ ಈ ಒಂದೊಂದು ಲೊಕೇಶನ್ ಅಲ್ಲೂ ಒಂದೊಂದು ಬೈಟ್ ಆಫ್ ಟೆಕ್ಸ್ಟ್ ಇದೆ ಅಂತ ಅನ್ಕೊಂಡ್ರೆ ಇದು ಟೋಟಲ್ 128 ಬಿಟ್ ಬ್ಲಾಕ್ ಆಗಬೇಕು ಅಂದ್ರೆ ಇಲ್ಲಿ ಎಷ್ಟು ಅರೇಯಲ್ಲಿ ಎಷ್ಟು ಲೊಕೇಶನ್ಸ್ ಇರುತ್ತೆ, ಸ್ಟೇಟ್ ಅರೇಲಿ ಇಟ್ ಈಸ್ 16 ಲೊಕೇಶನ್ಸ್ ಇರುತ್ತೆ. ಅಂಡ್ ಒಂದೊಂದು ಲೊಕೇಶನ್ ಅಲ್ಲೂ ಒಂದೊಂದು 8 ಬಿಟ್ ಇರುತ್ತೆ, 8 ಬಿಟ್ಟಿನ ಡೇಟಾ ಇರುತ್ತೆ ಮೀನ್ಸ್ ದಟ್ ಈಸ್ 1 ಬೈಟ್. ಸೊ ಟೋಟಲ್ 16 ಬೈಟ್, 16 into 8 is 128 ಬಿಟ್ ಬ್ಲಾಕ್. ಈಗ ಮೊದಲನೇ ಸ್ಟೆಪ್ ಮೀನ್ಸ್ ಪ್ರತಿ ರೌಂಡ್ ಅಲ್ಲೂ ಈ 4 ಆಪರೇಷನ್ ಅನ್ನ ಮಾಡ್ತೀವಿ. ಈ ಡಯಾಗ್ರಾಮ್ ತೋರಿಸ್ತಿರೋದು ಒಂದು ಸಿಂಪಲ್ ರೌಂಡ್ ಅಲ್ಲಿ, ಒಂದು ಸಿಂಗಲ್ ರೌಂಡ್ ಅಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮೇಶನ್ಸ್ ಆಗತ್ತೆ ಅನ್ನೋದನ್ನ ಏನ್ ಮಾಡ್ತಾ ಇದಾರೆ ಅಂತಂದಾಗ ಇದನ್ನ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ತಾ ಇದಾರೆ ಇಲ್ಲಿ. ಸೊ ನಾನು ಆಲ್ರೆಡಿ ಹೇಳಿದೆ, ಯಾವುದೇ AES ರೌಂಡ್ ಅಲ್ಲಿ ದೇರ್ ವಿಲ್ ಬಿ 4 ಆಪರೇಷನ್ಸ್ ಇರುತ್ತೆ, ಒಂದು ಸಬ್ಸ್ಟಿಟ್ಯೂಟ್ ಬೈಟ್ಸ್. ಈ ಸಬ್ಸ್ಟಿಟ್ಯೂಟ್ ಬೈಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದಾಗ ದೇರ್ ವಿಲ್ ಬಿ ಎ ಟೇಬಲ್ ಕಾಲ್ಡ್ ಆಸ್ ಎಸ್ ಬಾಕ್ಸ್ ಟೇಬಲ್ ಅಂತ ಇರುತ್ತೆ. ಆ ಎಸ್ ಬಾಕ್ಸ್ ಟೇಬಲ್ ಅನ್ನ ನೋಡ್ಕೊಂಡು ಈ ಪ್ರತಿ ಬೈಟ್ ಅನ್ನು ಇನ್ನೊಂದು ಬೈಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಐ ಹ್ಯಾವ್ ಶೋನ್ ಯು ದ ಎಸ್ ಬಾಕ್ಸ್ ಟೇಬಲ್ ಅನ್ನ ಏನ್ ಮಾಡಿದೆ ಅಂತಂದಾಗ ತೋರಿಸಿದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಪ್ರತಿ ಬೈಟಿಗೂ ಪ್ರತಿ ಬೈಟ್ ಅನ್ನು ಏನ್ ಮಾಡ್ತಾರೆ ಅಂತಂದಾಗ ಸಬ್ಸ್ಟಿಟ್ಯೂಷನ್ ಎಸ್ ಬಾಕ್ಸ್ ಅನ್ನ ಯೂಸ್ ಮಾಡ್ಕೊಂಡು ಇನ್ನೊಂದು ಬೈಟ್ ಅನ್ನ ಏನ್ ಮಾಡ್ತಾರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ. ಸೊ ದೆನ್ ನಮ್ಮ ಇನ್ಪುಟ್ ಅರೇ ಅಥವಾ ನಮ್ಮ ಇನ್ಪುಟ್ ಡೇಟಾ ಏನಾಗುತ್ತೆ ಈಗ ಮಾಡಿಫೈಡ್ ಸ್ಟೇಟ್ ಅರೇ ಆಗಿ ಹೊರಗಡೆ ಬರುತ್ತೆ ಸಬ್ಸ್ಟಿಟ್ಯೂಟ್ ಬೈಟ್ಸ್ ಆದ್ಮೇಲೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಆಪರೇಷನ್ ಏನನ್ನ ಮಾಡ್ತಾರೆ, ದ ನೆಕ್ಸ್ಟ್ ಆಪರೇಷನ್ ಏನ್ ಮಾಡ್ತಾರೆ ಇದ್ರ ಮೇಲೆ ಶಿಫ್ಟ್ ರೋಸ್ ಮಾಡ್ತಾರೆ. ಶಿಫ್ಟ್ ರೋಸ್ ಅಂತಂದಾಗ ಇಫ್ ಯು ಕ್ಯಾನ್, ಯಾಕೆ ಇದಕ್ಕೆ ಶಿಫ್ಟ್ ರೋಸ್ ಅಂತ ಹೆಸರು ಬರ್ತಾ ಇದೆ ಅಂತಂದಾಗ ಯು ಕ್ಯಾನ್ ಸಿ ಹಿಯರ್, ಇದೇ ಒಂದು ಅರೇಯನ್ನ ನೀವು ಮ್ಯಾಟ್ರಿಕ್ಸ್ ರೀತಿಯಲ್ಲಿ ನೋಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಕ್ಸಿನ ಫಸ್ಟ್ ಕಾಲಮ್ ನೋಡಿ, ಟೋಟಲ್ ಇಲ್ಲಿ 16 ಲೊಕೇಶನ್ಸ್ ಇದೆ. ಇದನ್ನ ಅರೇ ಆಗಿ ಬರೆದಾಗ ಇದನ್ನ ನಾನು ಮ್ಯಾಟ್ರಿಕ್ಸ್ ಆಗಿ ಬರೆದ್ರೆ ಈ 4 ಬೈಟ್ಸ್ ಮ್ಯಾಟ್ರಿಕ್ಸಿನ ಮೊದಲನೇ ಕಾಲಮಿಗೆ ಬರುತ್ತೆ, ಈ 4 ಬೈಟ್ಸ್ ಮ್ಯಾಟ್ರಿಕ್ಸಿನ 2ನೇ ಕಾಲಮಿಗೆ ಬರುತ್ತೆ, ಈ 4 ಬೈಟ್ಸ್ ಮ್ಯಾಟ್ರಿಕ್ಸಿನ 3ನೇ ಕಾಲಮಿಗೆ ಬರುತ್ತೆ, ಅಂಡ್ ಈ 4 ಬೈಟ್ಸ್ ಮ್ಯಾಟ್ರಿಕ್ಸಿನ 4ನೇ ಕಾಲಮಿಗೆ ಬರುತ್ತೆ. ಈಗ ಏನ್ ಮಾಡ್ತೀವಿ, ಆ ಮ್ಯಾಟ್ರಿಕ್ಸಿನ ರೋಸ್ ಗಳನ್ನ, ಇದನ್ನೇ ನಾವಿಲ್ಲಿ ಇಲ್ಲಿ ಈ ಕಾಲಮ್ ಆಗಿ ಬರೆದಿರುವಂತಹದ್ದು. ಸೊ ಮ್ಯಾಟ್ರಿಕ್ಸಿನ ರೋಸ್ ಅನ್ನ ಏನ್ ಮಾಡ್ತಾರೆ ಅಂತಂದಾಗ ಅದ್ಲು ಬದಲು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಈ ಫಸ್ಟ್ ಕಾಲಮಿನ ಸೆಕೆಂಡ್ ಲೊಕೇಶನ್ಗೆ, ಫಸ್ಟ್ ಕಾಲಮಿನ ಸೆಕೆಂಡ್ ಲೊಕೇಶನ್ಗೆ ಅದೇ ಮ್ಯಾಟ್ರಿಕ್ಸಿನ
ಸೆಕೆಂಡ್ ಕಾಲಮ್ಮಿನ ಸೆಕೆಂಡ್ ಲೊಕೇಶನ್ ಏನಾಗ್ತಾ ಇದೆ ಅಂತಂದಾಗ ಅದ್ಲು ಬದಲು ಆಗ್ತಾ ಇದೆ. ಸೊ ದಟ್ಸ್ ವೈ ಆರೋ ಇಸ್ ಪಾಯಿಂಟಿಂಗ್ ಫ್ರಮ್ ಹಿಯರ್ ಟು ಹಿಯರ್. ಇನ್ ದ ಸೇಮ್ ವೇ ಆ ಮ್ಯಾಟ್ರಿಕ್ಸಿನ ಫಸ್ಟ್ ಕಾಲಮ್ಮಿನ ಫೋರ್ತ್ ಲೊಕೇಶನ್ಗೆ ಅದೇ ಮ್ಯಾಟ್ರಿಕ್ಸಿನ ಲಾಸ್ಟ್ ಕಾಲಮ್ಮಿನ ಫೋರ್ತ್ ಲೊಕೇಶನ್ ಏನಾಗ್ತದೆ ಅಂತಂದಾಗ ಅದ್ಲು ಬದಲಾಗ್ತಾ ಇದೆ. ಸೊ ದಟ್ಸ್ ವೈ ಇದನ್ನ ನೀವು ಮ್ಯಾಟ್ರಿಕ್ಸ್ ಆಗಿ ಥಿಂಕ್ ಮಾಡಿದ್ರೆ ಈ ಒಂದು ಆರೋ ಮಾರ್ಕ್ಸ್ ಗಳನ್ನ ಏನ್ ಮಾಡ್ಬೋದು ಅಂತಂದಾಗ ಅರ್ಥ ಮಾಡ್ಕೋಬಹುದು. ಇದು ಏನಿಲ್ಲ ಮೀನ್ಸ್ ವೆನ್ ಯು ಟರ್ನ್ ಇಟ್ ಆಸ್ ಎ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗತ್ತೆ ಅಂತಂದಾಗ ಮ್ಯಾಟ್ರಿಕ್ಸಿನ ಪ್ರತಿ ರೋ ಅಲ್ಲಿರುವಂತಹ ಥಿಂಗ್ಸ್ ರೋಸ್ ಏನಾಗತ್ತೆ ಅಂತಂದಾಗ ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ವಾಟ್ ಯು ಮೀನ್ ಬೈ ಶಿಫ್ಟ್ ರೋಸ್. ಇಲ್ಲಿ ಸಿಂಪಲ್ ಪರ್ಮುಟೇಷನ್ ಆಗ್ತಾ ಇದೆ. ಪರ್ಮುಟೇಷನ್ ಅಂದ್ರೆ ಏನು? ಜಸ್ಟ್ ರೀಅರೇಂಜ್ಮೆಂಟ್ಸ್ ಏನಾಗ್ತಾ ಇದೆ ಅಂತಂದಾಗ ಆಗ್ತಾ ಇದೆ. ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಯ್ತು. ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು? ಆ ವ್ಯಾಲ್ಯೂ ಹೋಗಿ ಮತ್ತೊಂದು ಹೊಸ ವ್ಯಾಲ್ಯೂ ಬರ್ತಾ ಇದೆ. ಇಲ್ಲಿ ಅದೇ ವ್ಯಾಲ್ಯೂಸ್ ಗಳು ಇಂಟರ್ಚೇಂಜ್ ಆಗ್ತಾ ಇದೆ, ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಹೋಗ್ತಾ ಇದೆ. ಸೊ ಸಬ್ಸ್ಟಿಟ್ಯೂಟ್ ಬೈಟ್ ಸ್ಟೇಜ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಆದ್ರೆ ಸ್ಟೇಟ್ ಮ್ಯಾಟ್ರಿಕ್ಸ್ ಮೇಲೆ, ಶಿಫ್ಟ್ ರೋಸ್ ಸ್ಟೇಜ್ ಅಲ್ಲಿ ಏನಾಗುತ್ತೆ? ಸ್ಟೇಟ್ ಮ್ಯಾಟ್ರಿಕ್ಸ್ ಮೇಲೆ ಪರ್ಮುಟೇಷನ್ ಆಗುತ್ತೆ. ಸೊ ಅದಾದ್ಮೇಲೆ ಬರುವಂತಹ ಮಾಡಿಫೈಡ್ ಸ್ಟೇಟ್ ಮ್ಯಾಟ್ರಿಕ್ಸ್ ಬರುತ್ತೆ. ಅಂಡ್ ನೆಕ್ಸ್ಟ್ ಅದು ಇನ್ನೊಂದು ಆಪರೇಷನ್ ಹೋಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ಮಿಕ್ಸ್ ಕಾಲಮ್ಸ್ ಅಂತ ಕರಿತೀವಿ. ಈ ಮಿಕ್ಸ್ ಕಾಲಮ್ ಅಲ್ಲಿ ಏನಾಗತ್ತೆ ಅಂತಂದಾಗ ನಮ್ಮ ಮ್ಯಾಟ್ರಿಕ್ಸಿನ ಪ್ರತಿಯೊಂದು ಕಾಲಮ್ಮಿನ ಪ್ರತಿಯೊಂದು ಬೈಟ್, ಫಾರ್ ಎಕ್ಸಾಂಪಲ್ ಇದು ಮ್ಯಾಟ್ರಿಕ್ಸಿನ ನಮ್ದು ಫಸ್ಟ್ ಕಾಲಮ್ ಅಂತ ತಗೊಂಡ್ರೆ ಈ ಫಸ್ಟ್ 4 ಬೈಟ್ಸ್ ಮೊದಲನೇ ಕಾಲಮ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಈ ಮೊದಲನೇ ಬೈಟಿನ ವ್ಯಾಲ್ಯೂ ಬೇಸ್ಡ್ ಆನ್ ಇನ್ನು ಉಳಿದಿರೋ 3 ವ್ಯಾಲ್ಯೂಸ್ ನ ಒಂದು ಫಂಕ್ಷನ್ ಕಳಿಸಿ ಅದ್ರ ಮೇಲೆ ಸಮ್ ಮ್ಯಾಥಮೆಟಿಕಲ್ ಆಪರೇಷನ್ ಮಾಡಬಹುದು. ಅದರ ಔಟ್ಪುಟ್ ಅನ್ನ ಇದಕ್ಕೆ ಏನಾಗುತ್ತೆ? ಇಂಟರ್ಚೇಂಜ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿಯಲ್ಲಿ ಪ್ರತಿ ಬೈಟ್ ಇಂದು ಆ ಕಾಲಮ್ ಅಲ್ಲಿ ಇರುವಂತಹ ಪ್ರತಿ ಬೈಟು ಸಹ ಅದೇ ಕಾಲಮ್ ಅಲ್ಲಿ ಇರುವಂತಹ ಉಳಿದಿರುವಂತಹ ಇನ್ನ 3 ಬೈಟ್ಸ್ ಮೇಲೆ ಒಂದಿಷ್ಟು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡಿ ಅದರ ಔಟ್ಪುಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋದ್ರ ಮೂಲಕ ಈ ಮಿಕ್ಸ್ ಕಾಲಮ್ ಸ್ಟೇಜ್ ಏನಾಗುತ್ತೆ ಅಂತಂದಾಗ ಆಗುತ್ತೆ. ಸೊ ದಟ್ ಈಸ್ ವಾಟ್ ಯು ಮೀನ್ ಬೈ ಎ ಮಿಕ್ಸ್ ಕಾಲಮ್. ಈ ಮಿಕ್ಸ್ ಕಾಲಮ್ ಅಲ್ಲಿ ಯಾವ ಆಪರೇಷನ್ ಆಗುತ್ತೆ? ಇಲ್ಲೂ ಸಹ ಸಬ್ಸ್ಟಿಟ್ಯೂಷನ್ ಆಗುತ್ತೆ, ಪರ್ಮುಟೇಷನ್ ಅಲ್ಲ. ಇಲ್ಲೂ ಸಹ ಏನಾಗುತ್ತೆ? ಸಬ್ಸ್ಟಿಟ್ಯೂಷನ್ ಆಗುತ್ತೆ. ಸೊ ಅದಾದ್ಮೇಲೆ ನಮಗೊಂದು ಅಗೈನ್ ದ ಸೇಮ್ ಮ್ಯಾಟ್ರಿಕ್ಸ್ ಏನಾಯ್ತು? ಮತ್ತೆ ಮಾಡಿಫೈ ಆಯ್ತು. ಅಗೈನ್ ನಮ್ಮ ಸ್ಟೇಟ್ ಮ್ಯಾಟ್ರಿಕ್ಸ್ ಮಾಡಿಫೈಡ್ ಆಗಿರೋದು ಬಂತು. ಈಗ ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದಾಗ ನಮ್ಮ ಹತ್ರ ಆಲ್ರೆಡಿ ಗೊತ್ತಿದೆ, ನಾವು ಕೀ ಅನ್ನ ಯೂಸ್ ಮಾಡ್ತಾ ಇದೀವಿ. ಆ ಕೀ ಅರೇ ಆಫ್ ಕೀ ಶೆಡ್ಯೂಲ್ ವರ್ಡ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಆ ಕೀ ಅಲ್ಲಿ ಮೀನ್ಸ್ ದಟ್ ಕೀ ಇಸ್ ಆಲ್ಸೋ 128 ಬಿಟ್ಸ್ ಇರುತ್ತೆ. ಆ ಕೀಯನ್ನ ಏನ್ ಮಾಡ್ತೀವಿ? ಈ ಸ್ಟೇಟ್ ಅರೇಯ ಪ್ರತಿ ಬೈಟ್ ಜೊತೆಲೂ ಸಹ ಆ ಕೀಯ ಪ್ರತಿ ಬೈಟ್ಸ್ ಸಹ ಎಕ್ಸಾರ್ ಮಾಡ್ತೀವಿ. ಎಕ್ಸಾರ್ ಮಾಡಿ ನಮಗೆ ಫೈನಲ್ ಆಗಿ ಬರುವಂತಹ ಒಂದು ವ್ಯಾಲ್ಯೂ ಏನಾಗತ್ತೆ ಅಂತಂದಾಗ ಆ ಒಂದು ರೌಂಡಿನ ಔಟ್ಪುಟ್ ಆಗತ್ತೆ. ಇದೇ ತರ ಪ್ರತಿ ರೌಂಡ್ಸ್ ಅಲ್ಲೂ 10 ರೌಂಡ್ಸ್ ಇದ್ರೆ ಪ್ರತಿ 10 ರೌಂಡ್ಸ್ ಅಲ್ಲೂ ಇದೇ ರೀತಿಯಲ್ಲಿ ಆಪರೇಷನ್ಸ್ ಗಳು ಏನಾಗತ್ತೆ ಅಂತಂದಾಗ ನಡೀತಾ ಹೋಗುತ್ತೆ. ಫೈನಲ್ ರೌಂಡ್ ಪರ್ಫಾರ್ಮ್ ಆದ್ಮೇಲೆ ನಮಗೆ ಏನು ಈ ಸ್ಟೇಟ್ ಮ್ಯಾಟ್ರಿಕ್ಸ್ ಅಲ್ಲಿ ಔಟ್ಪುಟ್ ಇರುತ್ತೋ ಅದನ್ನೇ ನಾವೇನಂತ ಕರಿತೀವಿ ಅಂತಂದಾಗ ಸೈಫರ್ ಟೆಕ್ಸ್ಟ್ ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರಿತೀವಿ. ಸೊ ದಿಸ್ ಆರ್ ದ ಥಿಂಗ್ಸ್ ವಾಟ್ ಐ ಹ್ಯಾವ್ ಟೋಲ್ಡ್ ಇನ್ ದ ಲಾಸ್ಟ್ ಕ್ಲಾಸ್. So now let's move on. Let's move on to the next topic. So the next topic is random numbers. This random numbers, it is a mathematical concept and it is one of the core concept in order to understand the cryptographic algorithms, because ಎಲ್ಲ ಆಲ್ಗಾರಿದಮ್ಸ್ ಸಹ ಈ ರ್ಯಾಂಡಮ್ ನಂಬರ್ಸ್ ಕಾನ್ಸೆಪ್ಟ್ ಅನ್ನ ಏನ್ ಮಾಡುತ್ತೆ? ಯೂಸ್ ಮಾಡುತ್ತೆ, ಅಥವಾ ರ್ಯಾಂಡಮ್ ನಂಬರ್ಸ್ ಗಳನ್ನ ಯೂಸ್ ಮಾಡುತ್ತೆ. ಅಲ್ಲಿಗೆ ರ್ಯಾಂಡಮ್ ನಂಬರ್ಸ್ ಅನ್ನ ಕ್ರಿಪ್ಟೋಗ್ರಫಿಯಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ನಾವು ನೋಡ್ತಾ ಹೋಗಬೇಕು ಅಂತಂದಾಗ ದೇರ್ ಆರ್ ಮೆನಿ ಯೂಸಸ್ ಇದೆ. ಒಂದೇನು ಅಂತಂದಾಗ ಇನ್ ಆರ್ಡರ್ ಟು ಜನರೇಟ್ ದ ಎನ್ವನ್ಸಸ್ ಇನ್ ಅಥೆಂಟಿಕೇಶನ್ ಪ್ರೋಟೋಕಾಲ್ಸ್ ಅಂತ ಹೇಳ್ತಾರೆ. ನಾವು ಮುಂದೆ ನಿಮಗೆ ಅಥೆಂಟಿಕೇಶನ್ ಬಗ್ಗೆ ನಮಗೆ ಸಪರೇಟ್ ಟಾಪಿಕ್ ಇದೆ, ಅಲ್ಲಿ ನಾನು ನಿಮಗೆ ಅಥೆಂಟಿಕೇಶನ್ ಅಂದ್ರೆ ಏನು ಅಂತ ಹೇಳ್ತೀನಿ. ಅಥೆಂಟಿಕೇಶನ್ ಅಂದ್ರೆ ಏನು? ಲೆಟ್ಸ್ ಸಪೋಸ್ ಟೇಕ್, ನಾನು ಸೆಂಡರ್ ಆಗಿದ್ದೀನಿ, ರಿಸೀವರ್ ಇನ್ನೊಬ್ಬ ಇದ್ದಾನೆ. ಸೊ ನಾವಿಬ್ರು ಕಮ್ಯುನಿಕೇಟ್ ಮಾಡೋಬೇಕಾದ್ರೆ ರಿಸೀವರ್ಗೆ ಒಂದು ಪ್ರೂಫ್ ಇರಬೇಕು. ಏನು? ಬಂದಿರುವಂತಹ ಮೆಸೇಜು ನನ್ನಿಂದನೇ ಬಂದಿದೆ ಅನ್ನುವಂತಹ ಒಂದು ಪ್ರೂಫ್ ಇರಬೇಕು. ಇದನ್ನ ಪ್ರೂವ್ ಮಾಡುವಂತಹದನ್ನ ನಾವೇನಂತ ಕರಿತೀವಿ? ಅಥೆಂಟಿಕೇಶನ್ ಅಂತ ಕರಿತೀವಿ. ಈ ಅಥೆಂಟಿಕೇಶನ್ ಅನ್ನ ಪ್ರೊವೈಡ್ ಮಾಡೋದಕ್ಕೂ ಸಹ ಕ್ರಿಪ್ಟೋಗ್ರಫಿಯಲ್ಲಿ ವೇರಿಯಸ್ ಟೆಕ್ನಿಕ್ಸ್ ಇದೆ, ವೇರಿಯಸ್ ಆಲ್ಗಾರಿದಮ್ಸ್ ಇದೆ. ಸೊ ಆಲ್ಗಾರಿದಮ್ಸ್ ಅನ್ನ ನಾವು ಮುಂದೆ ಓದ್ತೀವಿ. ಅಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ಎನ್ವನ್ಸಸ್ ಅನ್ನುವಂತಹ ಒಂದು ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀವಿ. ಏನಿದು ಎನ್ವನ್ಸ್ ಅಂದ್ರೆ? ಇಟ್ ಈಸ್ ಜಸ್ಟ್ ಒನ್ ಆರ್ಬಿಟ್ರರಿ ನಂಬರ್. ಇಟ್ ಈಸ್ ಆಲ್ಸೋ ಒನ್ ರ್ಯಾಂಡಮ್ ನಂಬರ್. ಈ ನಂಬರಿನ ಬೇಸ್ ಅನ್ನ ಯೂಸ್ ಮಾಡ್ಕೊಂಡು, ಈ ನಂಬರ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಅಥೆಂಟಿಕೇಶನ್ ಅನ್ನ ಏನ್ ಮಾಡ್ತಾ ಇರ್ತೀವಿ. ಅಲ್ಲಿಗೆ ದ ರ್ಯಾಂಡಮ್ ನಂಬರ್ಸ್ ದೇ ಆರ್ ಗೋಯಿಂಗ್ ಟು ಬಿ ಯೂಸ್ಡ್ ಇನ್ ಮೆನಿ ಅಥೆಂಟಿಕೇಶನ್ ಪ್ರೋಟೋಕಾಲ್ಸ್ ಅಲ್ಲಿ ಸಹ ಯೂಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್ ಈಸ್ ದೀಸ್ ರ್ಯಾಂಡಮ್ ನಂಬರ್ಸ್, ಇದೇ ನಮ್ಮ ನೆಟ್ವರ್ಕ್ ಸೆಕ್ಯೂರಿಟಿಯಲ್ಲಿ
ಒಂದೊಂದು ಪ್ರತಿ ಸೆಷನ್, let's suppose take means like a session it is one time period of communication, ಅಥವಾ it is one time span where the communication is going to happen between the sender and the receiver. ಈ ಪ್ರತಿ ಸೆಷನ್ಸ್ ಅಲ್ಲೂ in order to provide the session security or in a transport layer ಅಲ್ಲಿ transport layer security ಅನ್ನ ಕೊಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಅದಕ್ಕೆ TLS ಪ್ರೋಟೋಕಾಲ್ ಇದೆ. ಅದೇ ರೀತಿಯಲ್ಲಿ ನೀವು SSL ಸೆಕ್ಯೂರ್ ಸಾಕೆಟ್ ಲೇಯರ್ ಪ್ರೋಟೋಕಾಲ್ ನೋಡಬಹುದು. ಇಲ್ಲೆಲ್ಲ ನಾವು ಒಂದು ಸೆಷನ್ ಅಂದ್ರೆ ಏನು, ಒಂದಿಷ್ಟು ಟೈಮ್ ಸ್ಪ್ಯಾನ್, ಆ ಟೈಮ್ ಸ್ಪ್ಯಾನ್ ಅಲ್ಲಿ ಸರ್ವರ್ ಮತ್ತೆ ಕ್ಲೈಂಟ್ ಏನಾಗ್ತಾ ಇರತ್ತೆ ಅಂತಂದಾಗ ಇಂಟರಾಕ್ಟ್ ಮಾಡ್ತಾ ಇರತ್ತೆ. ಆ ಸೆಷನ್ ಅಲ್ಲಿ ನಾವು ಸೆಕ್ಯೂರ್ ಆಗಿ ಕಮ್ಯುನಿಕೇಶನ್ ಅನ್ನ ಮಾಡಬೇಕು ಅಂತಂದಾಗ ಅಲ್ಲಿ ನಾವು ಕ್ರಿಪ್ಟೋಗ್ರಫಿಕ್ ಆಲ್ಗಾರಿದಮ್ಸ್ ಅನ್ನ ಯೂಸ್ ಮಾಡಬೇಕಾದ್ರೆ ಆ ಕ್ರಿಪ್ಟೋಗ್ರಫಿಕ್ ಆಲ್ಗಾರಿದಮ್ಸ್ ಗೆ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಕೀ ಗಳನ್ನ ಕೊಡಬೇಕಾಗತ್ತೆ, ಕೀಸ್ ಅನ್ನ ಕೊಡಬೇಕಾಗತ್ತೆ. ಯು ಆಲ್ರೆಡಿ ನೋ ದ ಕಾನ್ಸೆಪ್ಟ್ ಆಫ್ ಕೀಸ್ ನಾವು. ಸಿಮೆಟ್ರಿಕ್ ಸೈಫರ್ಸ್ ಆದ್ರೆ ಸೇಮ್ ಕೀ, ಸೆಂಡರ್ ಮತ್ತೆ ರಿಸೀವರ್ ಸೇಮ್ ಕೀ. ನೀವು ಕೀ ಅನ್ನ ಜಸ್ಟ್ ಒಂದು ನಂಬರ್ ಅಂತ ಏನ್ ಮಾಡಿ ಅಂತಂದಾಗ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಈ ಕೀಗಳನ್ನ ಜನರೇಟ್ ಮಾಡೋದು ಸಹ ನಾವು, ಈ ಕೀಗಳು ಸಹ ರ್ಯಾಂಡಮ್ ನಂಬರ್ಸ್ ಆಗಿ ನೋಡಿ. ಎಲ್ಲೆಲ್ಲಿ ರ್ಯಾಂಡಮ್ ನಂಬರ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ ಅಂತ. ಸೊ ಕ್ರಿಪ್ಟೋಗ್ರಫಿಯಲ್ಲಿ ಎಲ್ಲೇ ಸೆಷನ್ ಕೀಸ್ ಜನರೇಟ್ ಆದ್ರೂ ಆ ಸೆಷನ್ ಕೀಸ್ ಅನ್ನ ಜನರೇಟ್ ಮಾಡೋದಕ್ಕೆ ನಾವು ರ್ಯಾಂಡಮ್ ನಂಬರ್ ಜನರೇಷನ್ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಪಬ್ಲಿಕ್ ಕೀ ಜನರೇಷನ್ ಅಲ್ಲಿ ಮೀನ್ಸ್ ಈಗ ಆಲ್ರೆಡಿ ನಾವು ಇಲ್ಲಿ ತನಕ ಸಿಮೆಟ್ರಿಕ್ ಅಂದ್ರೆ ಸಿಂಗಲ್ ಕೀ ಅಥವಾ ಕನ್ವೆನ್ಷನಲ್ ನೋಡಿದೀವಿ. ಅಲ್ಲಿ ಸೆಂಡರ್ ರಿಸೀವರ್ ಏನ್ ಮಾಡ್ತಾರೆ ಅಂತಂದಾಗ ಸೇಮ್ ಕೀ ಅನ್ನ ಯೂಸ್ ಮಾಡ್ತಾರೆ. ಬಟ್ ದೇರ್ ಈಸ್ ಆಲ್ಸೋ ಒನ್ ವೇರಿಯೇಷನ್ ಇದೆ, ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಅದೇನದು ಪಬ್ಲಿಕ್ ಕೀ ಆಲ್ಗಾರಿದಮ್ಸ್ ಅಂತ. ಅಲ್ಲೇನು ಸೆಂಡರ್ ಮತ್ತೆ ರಿಸೀವರ್ ಡಿಫರೆಂಟ್ ಕೀಸ್ ಅನ್ನ ಯೂಸ್ ಮಾಡ್ತಾರೆ ಅಥವಾ ಪೇರ್ ಆಫ್ ಕೀಸ್ ಅನ್ನ ಯೂಸ್ ಮಾಡ್ತಾರೆ. ಅಂತಹ ಆಲ್ಗಾರಿದಮ್ಸ್ ಅನ್ನ ನಾವೇನಂತ ಕರಿತೀವಿ, ಪಬ್ಲಿಕ್ ಕೀ ಆಲ್ಗಾರಿದಮ್ಸ್ ಅಂತ ಕರಿತೀವಿ. ಆ ರೀತಿಯಾದಂತಹ ಪಬ್ಲಿಕ್ ಕೀಗಳನ್ನ ಜನರೇಟ್ ಮಾಡೋದಕ್ಕೂ ಸಹ ನಮಗೆ ಈ ರ್ಯಾಂಡಮ್ ನಂಬರ್ ಕಾನ್ಸೆಪ್ಟ್ ಬೇಕು, ಮೀನ್ಸ್ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಬೇಕು. ಅದೇ ರೀತಿಯಲ್ಲಿ ಸ್ಟ್ರೀಮ್ ಸೈಫರ್ಸ್ ಅಂದ್ರೆ ಏನು, ದೇರ್ ಆರ್ ಅಗೇನ್ ಟು ಟೈಪ್ಸ್ ಆಫ್ ಸೈಫರ್ಸ್ ಹೇಳಿದೆ ನಾನು. ಒಂದು ಬ್ಲಾಕ್ ಸೈಫರ್, ಇನ್ನೊಂದು ಸ್ಟ್ರೀಮ್ ಸೈಫರ್ ಅಂತ. ಬ್ಲಾಕ್ ಸೈಫರ್ ಇನ್ಪುಟ್ ಅನ್ನ ಬ್ಲಾಕ್ ಬೈ ಬ್ಲಾಕ್ ಏನ್ ಮಾಡೋದು ಅಂತಂದಾಗ ಪ್ರೊಸೆಸ್ ಮಾಡಿದ್ರೆ, ಸ್ಟ್ರೀಮ್ ಸೈಫರ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಸೆಸ್ ದ ಇನ್ಪುಟ್ ಇನ್ ಎ ಸ್ಟ್ರೀಮ್ ಆಫ್ ಬಿಟ್ಸ್, ಅಂದ್ರೆ ಕಂಟಿನ್ಯೂಸ್ ಸ್ಟ್ರೀಮ್ ಆಫ್ ಬಿಟ್ಸ್ ಅಲ್ಲಿ ಏನಾಗುತ್ತೆ ಅಂತಂದಾಗ ಪ್ರೊಸೆಸ್ ಮಾಡ್ತಾ ಇರುತ್ತೆ, ನಾಟ್ ಬ್ಲಾಕ್ ಬೈ ಬ್ಲಾಕ್. ಈ ರೀತಿಯಾದಂತಹ ಆಲ್ಗಾರಿದಮ್ಸ್ ಗಳಲ್ಲಿ ಕೀ ಸ್ಟ್ರೀಮ್ ಅನ್ನ ಜನರೇಟ್ ಮಾಡೋದಕ್ಕೂ ಸಹ ವಿ ಆರ್ ಗೋಯಿಂಗ್ ಟು ಯೂಸ್ ದ ರ್ಯಾಂಡಮ್ ನಂಬರ್ಸ್ ಆರ್ Yes, am I audible now? There was some network issue. Yes, students, my screen and my voice audible? Yes, okay, I can continue. So ನಾನು ಎಲ್ಲಿಗೆ ಬಿಟ್ಟಿದ್ದೆ, ಮೀನ್ಸ್ ರ್ಯಾಂಡಮ್ ನಂಬರ್ಸ್ ಅನ್ನ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಏನ್ ಮಾಡ್ತಾ ಇದೀವಿ ಅಂತಂದಾಗ ಮಾತಾಡ್ತಾ ಇದ್ವಿ. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತಂದಾಗ ಮೇನ್ಲಿ ಆಗಿ ಅಥೆಂಟಿಕೇಶನ್ ಪ್ರೋಟೋಕಾಲ್ಸ್ ಗಳಲ್ಲಿ ನಾವು ಒಂದು ಆರ್ಬಿಟ್ರರಿ ನಂಬರ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ, ಅದನ್ನ N1s ಅಂತ ಕರಿತೀವಿ. ಈ N1s ಗಳನ್ನ ನಾವು ಜನರೇಟ್ ಮಾಡೋದಕ್ಕೆ ನಾವು ರ್ಯಾಂಡಮ್ ನಂಬರ್ಸ್ ಗಳನ್ನೇ ಏನ್ ಮಾಡೋದು, ಜನರೇಟ್ ಮಾಡೋದು. ಸೊ ಅಲ್ಲಿ ರ್ಯಾಂಡಮ್ ನಂಬರ್ಸ್ ಅನ್ನ ಯೂಸ್ ಮಾಡ್ತೀವಿ. ಆಸ್ ವೆಲ್ ಆಸ್ ನಮ್ಮ ಸಿಮೆಟ್ರಿಕ್ ಮತ್ತೆ ಎಸಿಮೆಟ್ರಿಕ್ ಆರ್ ಸಿಂಗಲ್ ಕೀ ಆರ್ ಪಬ್ಲಿಕ್ ಕೀ ಆಲ್ಗಾರಿದಮ್ಸ್ ಗಳಲ್ಲಿ ನಾವು ಕೀಸ್ ಗಳನ್ನ ಜನರೇಟ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ರ್ಯಾಂಡಮ್ ನಂಬರ್ಸ್ ಅನ್ನ ಯೂಸ್ ಮಾಡ್ತೀವಿ. ಆಸ್ ವೆಲ್ ಆಸ್ ನಮ್ಮ ಸ್ಟ್ರೀಮ್ ಸೈಫರ್ಸ್ ಗಳಲ್ಲಿ ಇನ್ ಆರ್ಡರ್ ಟು ಜನರೇಟ್ ದ ಕೀ ಸ್ಟ್ರೀಮ್ ಅನ್ನ ಜನರೇಟ್ ಮಾಡೋದಕ್ಕೂ ಸಹ ನಾವು ರ್ಯಾಂಡಮ್ ನಂಬರ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಟ್ಸ್ ವೈ since we are going to use the random numbers in various algorithms, so that's why we are going to study about the random numbers and random number generators in this chapter. So ಏನಿದು random numbers ಅಂತಂದಾಗ ಮೇನ್ಲಿ ಆಗಿ ಎನಿ ಸೀಕ್ವೆನ್ಸ್ ಆಫ್ ನಂಬರ್ ದಟ್ ಈಸ್ ಪ್ಯೂರ್ಲಿ ರ್ಯಾಂಡಮ್ ಅಂದ್ರೆ ಏನು, ಲೆಟ್ ಸಪೋಸ್ ಟೇಕ್, ಈಗ ನಾನು ನಿಮ್ ಎಲ್ಲರಿಗೂ ಏನ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದೊಂದು ನಂಬರ್ ಅನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಅಂತ ಹೇಳಿದಾಗ ಯು ಆರ್ ಗೋಯಿಂಗ್ ಟು ಟೈಪ್ ದ ನಂಬರ್ಸ್ ಆನ್ ಯುವರ್ ಓನ್. ಸೊ ಆ ನಂಬರ್ಸ್ ಇನ ಎಲ್ಲಾ ಸೀಕ್ವೆನ್ಸ್, ಒಬ್ರು 1 ಅಂತ ಟೈಪ್ ಮಾಡ್ಬೋದು, ಇನ್ನೊಬ್ರು 5 ಅಂತ ಟೈಪ್ ಮಾಡ್ಬೋದು, ಇನ್ನೊಬ್ರು 100 ಅಂತ ಟೈಪ್ ಮಾಡ್ಬೋದು, ಇನ್ನೊಬ್ರು 30 ಅಂತ ಟೈಪ್ ಮಾಡ್ಬೋದು. ಸೊ ಈ ಒಂದು ಸೀಕ್ವೆನ್ಸ್ ದಿಸ್ ಈಸ್ ಎ ರ್ಯಾಂಡಮ್ ನಂಬರ್ ಸೀಕ್ವೆನ್ಸ್. ಇಂತಹ ನಂಬರ್ಸ್ ಗಳನ್ನ ನಾವೇನಂತ ಕರಿತೀವಿ ಅಂತಂದಾಗ ರ್ಯಾಂಡಮ್ ನಂಬರ್ಸ್ ಅಂತ ಕರಿತೀವಿ. ಮೀನ್ಸ್ ಆ ಒಂದು ರ್ಯಾಂಡಮ್ ನಂಬರ್ ಅಲ್ಲಿ ಲೆಟ್ ಮಿ ಮೂವ್ ಟು ದ ಬೋರ್ಡ್. ಓಕೆ, ಸೊ ಲೆಟ್ ಸಪೋಸ್ ಟೇಕ್
ಈಗ ನಾನು ಇನ್ನೊಂದು ಎಕ್ಸಾಂಪಲ್ ಅನ್ನ ತಗೊಂಡ್ರೆ ನಾನು ರ್ಯಾಂಡಮ್ ನಂಬರ್ಸ್ ಗೆ ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ರೋಲಿಂಗ್ ಎ ಡೈಸ್ ಅನ್ನ ರೋಲ್ ಮಾಡುವಂತ ತಗೊಳ್ಳಿ. ಒಂದ್ಸರಿ ಡೈಸ್ ಅನ್ನ ರೋಲ್ ಮಾಡಿದಾಗ ನನಗೆ 6 ಏನಾಗ್ಬೋದು ಶೋ ಅಪ್ ಆಗ್ಬೋದು. ಇನ್ನೊಂದು ಸಾರಿ ಡೈಸ್ ಅನ್ನ ರೋಲ್ ಮಾಡಿದಾಗ 3 ಶೋ ಅಪ್ ಆಗ್ಬೋದು. ಇನ್ನೊಂದು ಸಾರಿ ಡೈಸ್ ಅನ್ನ ರೋಲ್ ಮಾಡಿದಾಗ 1 ಶೋ ಅಪ್ ಆಗ್ಬೋದು. ಸೊ ಈ ರೀತಿಯಲ್ಲಿ ಮತ್ತೊಂದು ಸಾರಿ ಮಾಡಿದಾಗ 2 ಶೋ ಅಪ್ ಆಗ್ಬೋದು. ಸೊ ಈ ತರ ಒಂದು ಸೀಕ್ವೆನ್ಸ್, ರ್ಯಾಂಡಮ್ ಸೀಕ್ವೆನ್ಸ್ ಆಫ್ ನಂಬರ್ಸ್ ದಟ್ ಅಕರ್ಸ್ ಫ್ರಮ್ ಎ ರ್ಯಾಂಡಮ್ ಈವೆಂಟ್, ಇದನ್ನ ನಾವೇನಂತ ಕರಿತೀವಿ ಅಂತಂದಾಗ ರ್ಯಾಂಡಮ್ ನಂಬರ್ಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ ಈ ರೀತಿಯಲ್ಲಿ ರ್ಯಾಂಡಮ್ ನಂಬರ್ಸ್ ಅನ್ನ ಜನರೇಟ್ ಮಾಡಿ ಇದರಲ್ಲಿ ನಾವು ಒಂದು ನಂಬರ್ ಅನ್ನ ನಾವು ಒಂದು ಕೀ ಆಗಿ ಏನ್ ಮಾಡ್ತಾ ಇರ್ತೀವಿ ಅಂತಂದಾಗ ಕ್ರಿಪ್ಟೋಗ್ರಫಿಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ದಟ್ಸ್ ವೈ ವಿ ಆರ್ ಟಾಕಿಂಗ್ ಅಬೌಟ್ ದಿಸ್ ರ್ಯಾಂಡಮ್ ನಂಬರ್ಸ್. ಹಾಗಿದ್ರೆ ಈ ರ್ಯಾಂಡಮ್ ನಂಬರ್ಸ್ ನ ಪ್ರಾಪರ್ಟೀಸ್ ಏನೇನ್ ಇರಬೇಕು ಅಂತ, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಎ ರ್ಯಾಂಡಮ್ ನಂಬರ್ ಅಂತಂದಾಗ ಮೇನ್ ಪ್ರಾಪರ್ಟಿ ಏನು ಅಂತಂದಾಗ ರ್ಯಾಂಡಮ್ ನಂಬರ್ ಇಟ್ ಶುಡ್ ಹ್ಯಾವ್ ಎ ರ್ಯಾಂಡಮ್ನೆಸ್ ಇರಬೇಕು. ಏನಿರಬೇಕು ಅಂತ ಹೇಳ್ತಾರೆ, ರ್ಯಾಂಡಮ್ನೆಸ್ ಇರಬೇಕು. ವಾಟ್ ಯು ಮೀನ್ ಬೈ ರ್ಯಾಂಡಮ್ನೆಸ್ ಐ ವಿಲ್ ಟೆಲ್ ಯು. ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ಯುವರ್ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಕೋರ್ಸ್. ಸೊ ರ್ಯಾಂಡಮ್ನೆಸ್ ಇರಬೇಕು. ಅಂಡ್ ನೆಕ್ಸ್ಟ್ ಥಿಂಗ್ ಏನಿರಬೇಕು ಅಂತಂದಾಗ ಮೇನ್ಲಿ ಆಗಿ ಇಂಡಿಪೆಂಡೆಂಟ್ ಪ್ರಾಪರ್ಟಿ ಏನಾಗಿರ್ಬೇಕು ಅಂತಂದಾಗ means the random variable should be independent. I will be telling you what do you mean by independent ಅಂದ್ರೆ ಏನು, randomness ಅಂದ್ರೆ ಏನು ಅಂತ ಇನ್ನೊಂದು ಸಾರಿ ನಾನು ಇಲ್ಲಿ ಬ್ರೀಫ್ ಆಗಿ ಹೇಳ್ತೀನಿ. Okay, it should be independent. So randomness ಇದೆ, ಒಂದು ಯಾವುದೇ ಒಂದು ಸೀರೀಸ್ ಆಫ್ ನಂಬರ್ಸ್ ಅಲ್ಲಿ randomness ಇದೆ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದಾಗ ಒಂದು ತಿಂಗು it should obey all the statistical properties ಅನ್ನ obey ಮಾಡಬೇಕು. means it should be uniform distribution ಏನಾಗಿರಬೇಕು ಅದರಲ್ಲಿ ಇರಬೇಕು ಅಂತ ಹೇಳ್ತೀವಿ. ಒಂದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಏನಾಗಿರಬೇಕು ಇರಬೇಕು. ಸೊ ಓಕೆ, ಸೊ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರಬೇಕು. ಅಂಡ್ ಎರಡನೇ ಥಿಂಗ್ ಏನಾಗಿರ್ಬೇಕು ಅಂತಂದಾಗ ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಇರಬೇಕು. ಏನಿದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತಂದಾಗ, ಈಗ ನಾನು ಡೈಸ್ ಅನ್ನ ರೋಲ್ ಮಾಡಿದ್ರೆ ಆ ಡೈಸ್ ಅಲ್ಲಿರುವಂತಹ 6 ನಂಬರ್ಸ್ಗಳು ಅಂದ್ರೆ 1 to 6 ಇರುವಂತಹದ್ದು ಪ್ರತಿ ನಂಬರ್ಸ್ಗಳಿಗೂ ಈಕ್ವಲ್ ಚಾನ್ಸ್ ಆಫ್ ಪ್ರಾಬಬಿಲಿಟಿ ಇದೆ. ಮೀನ್ಸ್ ಪ್ರತಿ ನಂಬರ್ಗೂ ಮೀನ್ಸ್ 6 ಎಷ್ಟು ಸಾರಿ ಬರ್ಬೋದು ಅಂತಂದಾಗ ಅದ್ರ ಪ್ರಾಬಬಿಲಿಟಿ ಏನಂತ ಹೇಳ್ತೀವಿ ಅಂತಂದಾಗ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ 1/6. ಸೊ ಈ ರೀತಿಯಲ್ಲಿ ಮೀನ್ಸ್ ಪ್ರತಿ ನಂಬರ್ಸ್ ಇನ ಪ್ರಾಬಬಿಲಿಟಿ ಅಲ್ಲಿ ಏನು ಮೀನ್ಸ್ ಡೈಸ್ ರೋಲ್ ಮಾಡಿದಾಗ 1/6 ದೇ ಹ್ಯಾವ್ ಎ ಈಕ್ವಲ್ ಪ್ರಾಬಬಿಲಿಟಿ. ಇಂತಹ ಪ್ರಾಬಬಿಲಿಟಿ ಇದ್ದರೆ ನಂಬರ್ ಸೀಕ್ವೆನ್ಸ್ ಗೆ ಅದನ್ನ ನಾವೇನಂತ ಕರಿತೀವಿ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇದೆ ಆ ಸೀಕ್ವೆನ್ಸ್ ಅಲ್ಲಿ ಅಂತ ಕರಿತೀವಿ. ಮೀನ್ಸ್ ನಮ್ಮ ಯಾವುದೇ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಈ ರೀತಿಯಲ್ಲಿ ರ್ಯಾಂಡಮ್ ನಂಬರ್ಸ್ ಗಳನ್ನ ಜನರೇಟ್ ಮಾಡೋಬೇಕಾದ್ರೆ ಆ ಒಂದು ರ್ಯಾಂಡಮ್ ನಂಬರ್ಸ್ ಅಲ್ಲಿ ಯಾವ ಪ್ರಾಪರ್ಟಿ ಇರಬೇಕು, ಇಟ್ ಶುಡ್ ಬಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರಬೇಕು. ಇನ್ನೊಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದಾಗ ನಾನು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಲೆಟ್ ಸಪೋಸ್ ಬೈನರಿ ಬಿಟ್ಸ್ ಗಳನ್ನ ತಗೊಂಡ್ರೆ 8 ಬಿಟ್ ಬೈನರಿ ಬಿಟ್ ಅನ್ನ ತಗೊಂಡ್ರೆ ಲೆಟ್ಸ್ ಟೇಕ್ ನಂಬರ್ 010 ಓಕೆ. ಇಫ್ ಯು ಟೇಕ್ ದಿಸ್ ನಂಬರ್ 8-bit ನಂಬರ್, ಇಲ್ಲಿ ನೋಡಿ ಝೀರೋಸು ಸಹ 4 ಸಾರಿ ಏನಾಗಿದೆ ಅಕರ್ ಆಗಿದೆ, 1 ಸಹ 4 ಸಾರಿ ಅಕರ್ ಆಗಿದೆ. ಸೊ ಮೀನ್ಸ್ ದ ಟೋಟಲ್ ನಂಬರ್ ಆಫ್ ಝೀರೋಸ್ ಅಂಡ್ ಒನ್ಸ್ ಏನಾಗಿದೆ ಅಂತಂದಾಗ ಇಲ್ಲಿ ಸೇಮ್ ಇದೆ. ಇದನ್ನು ಸಹ ನಾವೇನಂತ ಕರಿತೀವಿ ಅಂತಂದಾಗ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೇಮ್ ಇದ್ರೂ ಇರ್ಬೋದು ಅಥವಾ ಅಪ್ರಾಕ್ಸಿಮೇಟ್ಲಿ ಸೇಮ್ ಇರ್ಬೋದು. ಫಾರ್ ಎಕ್ಸಾಂಪಲ್ 3 1s ಇರ್ಬೋದು, 4 0 ಇದ್ರು, ಅದನ್ನು ನಾವೇನಂತ ಕರಿತೀವಿ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಅಥವಾ ನಾನೊಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಆ ಕಾಯಿನ್ ಅಲ್ಲಿ ನಾನೀಗ ಒಂದು ಸಾರಿ ಹೆಡ್ ಬರ್ಬೋದು, ಇನ್ನೊಂದು ಸಾರಿ ಏನಾಗಬಹುದು ಅಂತಂದಾಗ ನೆಕ್ಸ್ಟ್ ಸಾರಿ ಕಾಯಿನ್ ಫ್ಲಿಪ್ ಮಾಡಿದ್ರೆ ಇಲ್ಲಿ ಹೆಡ್ ಬರ್ಬೋದು, ಟೈಲ್ ಬರ್ಬೋದು. ಸೊ ಲೆಟ್ ಸಪೋಸ್ ಇಲ್ಲಿ ಟೈಲ್ ಬಂತು ಅಂತ ಹೇಳ್ಕೊಳ್ಳಿ, ಇನ್ನೊಂದ್ಸರಿ ಇದು ಮಾಡಿದ್ರೆ ನಾನು ಹೆಡ್ ಬಂತು ಅಂತ ಹೇಳ್ಕೊಳ್ಳಿ. ಮೀನ್ಸ್ ಇಲ್ಲಿ ಹೆಡ್ ಟೈಲಿನ ಪ್ರಾಬಬಿಲಿಟಿ ಎಷ್ಟು ಅಂತಂದಾಗ ಎರಡಕ್ಕೂ ಚಾನ್ಸಸ್ ಆಫ್ ಅಪಿಯರಿಂಗ್ ಎಷ್ಟು, ಇಟ್ ಈಸ್ 1/2 ಹೆಡ್ ಆರ್ ಟೈಲ್. ಸೊ ಈ ತರ ಪ್ರತಿ ಈವೆಂಟ್ ಆದಾಗೂ ಪ್ರತಿ ಸಾರಿ ನಮಗೆ ಆ ಒಂದು ಈವೆಂಟಿನ ರಿಸಲ್ಟ್ ಏನಾಗಿರ್ಬೇಕು ಅಂತಂದಾಗ ಅದಕ್ಕೆ ಸೇಮ್ ಪ್ರೊಬಾಬಿಲಿಟಿಯಲ್ಲಿ ಏನಾಗಿರ್ಬೇಕು ಅಂತಂದಾಗ ಯಾವುದೇ ರಿಸಲ್ಟ್ ಸಹ ಸೇಮ್ ಪ್ರೊಬಾಬಿಲಿಟಿಯಲ್ಲಿ ಬಂದ್ರೆ ಅಂತಹ ಡಿಸ್ಟ್ರಿಬ್ಯೂಷನ್ ನಾವೇನಂತ ಕರಿತೀವಿ, ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಸೊ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆರ್ ಅಪ್ರಾಕ್ಸಿಮೇಟ್ಲಿ ಆಗಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಪ್ರಾಪರ್ಟಿ ಏನಾಗ್ತಾ ಇರಬೇಕು ಅಂತಂದಾಗ ಮ್ಯಾಚ್ ಆಗ್ತಾ ಇರಬೇಕು. ಅಂಡ್ ಇನ್ನೊಂದು ಪ್ರಾಪರ್ಟಿ ಏನು ಅಂದ್ರೆ ಇಂಡಿಪೆಂಡೆಂಟ್ ಆಗಿ. ಇಂಡಿಪೆಂಡೆಂಟ್ ಅಂತಂದಾಗ ಲೆಟ್ ಸಪೋಸ್ ಇಲ್ಲಿ ಜನರೇಟ್ ಆಗಿರುವಂತಹ 3
ಇದಕ್ಕೂ ಮತ್ತೆ ಇಂದಿನ ಈವೆಂಟ್ಸ್ ಅಲ್ಲಿ ಜನರೇಟ್ ಆಗಿರುವಂತಹ ನಂಬರ್ಗೂ ಯಾವುದೇ ರೀತಿಯಾದಂತಹ ಡಿಪೆಂಡೆನ್ಸಿ ಇರಬಾರದು. ಮೀನ್ಸ್ ಯಾವುದೇ ರೀತಿಯಾದಂತಹ ಮ್ಯಾಥಮ್ಯಾಟಿಕಲ್ ಡಿಪೆಂಡೆನ್ಸಿನೂ ಸಹ ಇರಬಾರದು. ಅಥವಾ 1ಗೂ ಮತ್ತೆ 6 ಮತ್ತೆ 3ಗೂ ಏನಾಗಿರಬಾರ್ದು ಅಂತಂದಾಗ ಯಾವುದೇ ರೀತಿಯಾದಂತಹ ಡಿಪೆಂಡೆನ್ಸಿ ಇರಬಾರ್ದು. ಮೀನ್ಸ್ ಡಿಪೆಂಡೆನ್ಸಿ ಲೆಟ್ ಸಪೋಸ್ ಈಗ ನಾನು 1 ಈಸ್ ಈಕ್ವಲ್ ಟು 6 ಮತ್ತೆ 3 ನಂಬರ್ ಅನ್ನ ಯೂಸ್ ಮಾಡ್ಕೊಂಡು 1ಗೆ ನಾನೊಂದು ಯಾವುದೋ ಒಂದು ಫಾರ್ಮುಲಾದಲ್ಲಿ ಬರೆಯಕ್ ಆಗತ್ತೆ ಅಂತಂದ್ರೆ ದೆನ್ ಅಲ್ಲಿ ಏನಾಗಿದೆ ಅಂತಂದಾಗ 1 ಈಸ್ ಡಿಪೆಂಡೆಂಟ್ ಆನ್ ದೀಸ್ ಟೂ ವ್ಯಾಲ್ಯೂಸ್ ಅಥವಾ ದಿಸ್ ಸಬ್ಸಿಕ್ವೆನ್ಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತೀವಿ. ಅವಾಗ ಇಲ್ಲಿ ಡಿಪೆಂಡೆನ್ಸಿ ಇದೆ. ಡಿಪೆಂಡೆನ್ಸಿ ಇದ್ರೆ ಏನ್ ಮಾಡ್ಬೋದು, ನನಗೆ ನೆಕ್ಸ್ಟ್ ರ್ಯಾಂಡಮ್ ನಂಬರ್ ಯಾವ್ದು ಬರುತ್ತೆ ಅನ್ನೋದನ್ನ ನಾನು ಈಸಿಯಾಗಿ ಪ್ರಿಡಿಕ್ಟ್ ಮಾಡಬಹುದು. ಆತರ ಪ್ರಿಡಿಕ್ಟ್ ಮಾಡ್ತಾ ಇದೀವಿ ಅಂತಂದಾಗ ದೆನ್ ದಟ್ ಈಸ್ ನಾಟ್ ಎ ರ್ಯಾಂಡಮ್ ನಂಬರ್. ಮೀನ್ಸ್ ರ್ಯಾಂಡಮ್ ನಂಬರ್ಸ್ ಅಲ್ಲಿ ಮೇನ್ ಥಿಂಗ್ ಒಂದು ರ್ಯಾಂಡಮ್ನೆಸ್ ಇರಬೇಕು, ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದಾಗ ಅನ್ಪ್ರಿಡಿಕ್ಟಬಿಲಿಟಿ ಇರಬೇಕು. ಮೀನ್ಸ್ ವಿ ಶುಡ್ ನಾಟ್ ಹ್ಯಾವ್ ಟು ಪ್ರಿಡಿಕ್ಟ್ ವಾಟ್ ಈಸ್ ದ ನೆಕ್ಸ್ಟ್ ನಂಬರ್ ದಟ್ ಈಸ್ ಗೋಯಿಂಗ್ ಟು ಕಮ್ ಇನ್ ದ ಸೀಕ್ವೆನ್ಸ್. ಸೊ ಈ ಎರಡು ಮೀನ್ಸ್ ರ್ಯಾಂಡಮ್ನೆಸ್ ಮತ್ತೆ ಇನ್ನೊಂದು ಅನ್ಪ್ರಿಡಿಕ್ಟಬಿಲಿಟಿ ಇತ್ತು ಅಂತಂದಾಗ ಆ ರೀತಿಯಾದಂತಹ ನಂಬರ್ ಸೀಕ್ವೆನ್ಸ್ ಅನ್ನ ನಾವೇನಂತ ಕರಿತೀವಿ, ಅಥವಾ ಆ ರೀತಿಯಾದಂತಹ ನಂಬರ್ಸ್ ಅನ್ನ ಜನರೇಟ್ ಮಾಡುವಂತಹ ನಂಬರ್ ಜನರೇಟರ್ಸ್ ಅನ್ನ ಏನಂತ ಕರಿತೀವಿ ನಾವು, ದೇ ಆರ್ ಕಾಲ್ಡ್ ಆಸ್ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತ ಕರಿತೀವಿ. ಸೊ ರ್ಯಾಂಡಮ್ನೆಸ್ ಅಂದ್ರೆ ಏನು, ಒಂದು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರಬೇಕು ಮತ್ತೆ ಇಂಡಿಪೆಂಡೆಂಟ್ ಇರಬೇಕು, ಇಂಡಿಪೆಂಡೆನ್ಸಿ ಇರಬೇಕು. ಅಂಡ್ ಇನ್ನೊಂದು ಪ್ರಾಪರ್ಟಿ ರ್ಯಾಂಡಮ್ನೆಸ್ ಜೊತೆಗೆ ರ್ಯಾಂಡಮ್ ನಂಬರ್ಸ್ ಗೆ ಬೇಕಾಗಿರುವಂತಹದ್ದು ದಟ್ ಈಸ್ ನಥಿಂಗ್ ಬಟ್ ಅನ್ ಅನ್ಪ್ರಿಡಿಕ್ಟಬಿಲಿಟಿ. ಮೀನ್ಸ್ ವಿ ಶುಡ್ ನಾಟ್ ಮೀನ್ಸ್ ವಿ ಕೆನಾಟ್ ಹ್ಯಾವ್ ಟು ಪ್ರೆಡಿಕ್ಟ್ ದ ನೆಕ್ಸ್ಟ್ ನಂಬರ್ ಇನ್ ದ ಸೀಕ್ವೆನ್ಸ್. ಸೊ ಲೆಟ್ ಮೀ ಮೂವ್ ಟು ದ slide again. So all these random numbers means it should be statistically random. Statistically random in the sense ಆ ಒಂದು ರ್ಯಾಂಡಮ್ ನಂಬರ್ ಸೀಕ್ವೆನ್ಸ್ ಅಲ್ಲಿ ನಾನು ಇಟ್ ಶುಡ್ ಬಿ ಪ್ಯೂರ್ಲಿ ಸ್ಟಾಟಿಸ್ಟಿಕಲ್ ಡಿಪೆಂಡೆನ್ಸ್, ಮೀನ್ಸ್ ಇಟ್ ಶುಡ್ ಬಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇರಬೇಕು, ಇಂಡಿಪೆಂಡೆನ್ಸಿ ಇರಬೇಕು, ಮತ್ತೆ ಅನ್ಪ್ರೆಡಿಕ್ಟಬಿಲಿಟಿ ಇತ್ತು ಅಂತಂದಾಗ ಅಂತಹದನ್ನ ನಾವೇನಂತ ಕರಿತೀವಿ, ಇಟ್ ಈಸ್ ಸ್ಟಾಟಿಸ್ಟಿಕಲಿ ರ್ಯಾಂಡಮ್ ನಂಬರ್ಸ್ ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರಿತಾ ಹೋಗ್ತೀವಿ. ಸೊ ಯಾವುದೇ ಒಂದು ಟ್ರೂ ರ್ಯಾಂಡಮ್ ನಂಬರ್ಸ್ ಇನ ಸೀಕ್ವೆನ್ಸ್ ಏನ್ ಮಾಡತ್ತೆ ಅಂತಂದಾಗ ಈ ಎಲ್ಲಾ ಪ್ರಾಪರ್ಟೀಸ್ ಗಳನ್ನ ಏನ್ ಮಾಡತ್ತೆ ಅಂತಂದಾಗ ಇಟ್ ಈಸ್ ಗೋಯಿಂಗ್ ಟು ಒಬೆ. ಬಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ರ್ಯಾಂಡಮ್ ನಂಬರ್ಸ್. ಸೊ ಇದು ನಿಮ್ಮ ರ್ಯಾಂಡಮ್ ನಂಬರ್ಸ್ ಬಗ್ಗೆ ಇರುವಂತಹ ಬ್ರೀಫ್ ಇಂಟ್ರೊಡಕ್ಷನ್. ಸೊ ಈಗ ರ್ಯಾಂಡಮ್ ನಂಬರ್ಸ್ ಅನ್ನ ಜನರೇಟ್ ಮಾಡುವಂತಹ ಆಲ್ಗಾರಿದಮ್ಸ್ ಗಳ ಬಗ್ಗೆ ಮಾತಾಡೋಣ. ಈ ರ್ಯಾಂಡಮ್ ನಂಬರ್ಸ್ ಅನ್ನ ಜನರೇಟ್ ಮಾಡುವಂತಹ ಥಿಂಗ್ ಅನ್ನು ನಾವೇನಂತ ಕರಿತೀವಿ ಅಂತಂದಾಗ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರಿತೀವಿ. ಸೊ ವಿ ಕಾಲ್ ಇಟ್ ಆಸ್ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಆರ್ RNG ಅಂತ ಏನ್ ಮಾಡ್ತೀವಿ ಅಂತಂದಾಗ ಕರಿತೀವಿ. ಮೀನ್ಸ್ ರ್ಯಾಂಡಮ್ ನಂಬರ್ ಜನರೇಟರ್ಸ್. ಈ ರ್ಯಾಂಡಮ್ ನಂಬರ್ಸ್ ಗಳನ್ನ ಈ ಮೀನ್ಸ್ ಯಾವ ನಂಬರ್ಸ್ ಗಳು ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅನ್ನ ಫಾಲೋ ಮಾಡತ್ತೆ, ಯಾವ ನಂಬರ್ಸ್ ಗಳು ಮತ್ತೊಂದು ನಂಬರ್ ಜೊತೆ ಮೀನ್ಸ್ ಇಂಡಿಪೆಂಡೆಂಟ್ ಆಗಿರತ್ತೆ, ಅಥವಾ ಮೀನ್ಸ್ ಯಾವುದೇ ರೀತಿಯಂತಹ ಡಿಪೆಂಡೆನ್ಸಿ ಇರಲ್ಲ. ಸೊ ಮತ್ತೆ ಆ ನಂಬರ್ ಸೀಕ್ವೆನ್ಸ್ ಅಲ್ಲಿ ಇನ್ನೊಂದು ನಂಬರ್ ಅನ್ನ ನಮ್ ಕೈಲಿ ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ವೋ ಅಂತಹ ಸೀಕ್ವೆನ್ಸಸ್ ಅನ್ನ ಜನರೇಟ್ ಮಾಡ್ತಿರುವಂತಹ ಆಲ್ಗಾರಿದಮ್ಸ್ ಗಳನ್ನ ನಾವು ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತ ಕರಿತೀವಿ. ಸೊ ಅಲ್ಲಿಗೆ ದೇರ್ ಆರ್ ಟೂ ಟೈಪ್ಸ್ ಆಫ್ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಇದೆ. ಒಂದನ್ನ ನಾವೇನಂತ ಕರಿತೀವಿ, ಒಂದು ಟೈಪ್ ಅನ್ನ ಟ್ರೂ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತ ಕರಿತೀವಿ, ಅಂದ್ರೆ TRNG ಅಂತ ಏನ್ ಮಾಡ್ತೀವಿ ಕರಿತೀವಿ. ಅಂಡ್ ಇನ್ನೊಂದು ಟೈಪ್ ಅನ್ನ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತ ಕರಿತೀವಿ. ಇನ್ನೊಂದು ಟೈಪ್ ಅನ್ನ ಏನಂತ ಕರಿತೀವಿ, ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ now what is the difference between this true random number generator ಮತ್ತೆ pseudo random number generator ಅಂತಂದಾಗ, pseudo means ನೋಡಿ true ಅಂತಂದಾಗ yes this random number generator it is going to produce the random numbers which is going to satisfy all these property, means it will be statistically random and it will be having a uniform distribution and it is independent, means the numbers are not dependent on the previous numbers and they are also unpredictable also. But what do you mean by pseudo random number generators ಅಂತಂದಾಗ they are not a completely random number generators ಅಲ್ಲ, ಅದು means completely true random number generators ಅಲ್ಲ, ಅದು means ಇಲ್ಲಿರುವಂತಹ ಎಲ್ಲಾ ಪ್ರಾಪರ್ಟೀಸ್ ಗಳು ಅದಕ್ಕೆ ಸ್ಯಾಟಿಸ್ಫೈ ಆಗೋದಿಲ್ಲ, ಬಟ್ ಒಂದಿಷ್ಟು ಪ್ರಾಪರ್ಟೀಸ್ ಗಳು ಏನಾಗತ್ತೆ ಅಂತಂದಾಗ ಸ್ಯಾಟಿಸ್ಫೈ ಆಗತ್ತೆ. ಅಂತಹದನ್ನ ನಾವೇನಂತ ಕರಿತೀವಿ, ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಗಳಲ್ಲಿ ಅದು ಜನರೇಟ್ ಮಾಡುವಂತಹ ರ್ಯಾಂಡಮ್ ನಂಬರ್ಸ್ ಗೆ ಯಾವ ಒಂದು ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗೋದಿಲ್ಲ ಅಂತಂದಾಗ ದಿಸ್ ಇಂಡಿಪೆಂಡೆನ್ಸ್. ನೋಡಿ ಈ ಎರಡರಲ್ಲಿ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಆರ್ ಇಂಡಿಪೆಂಡೆನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಸ್ಯಾಟಿಸ್ಫೈ ಆದ್ರೂ ನಾವು ಅದನ್ನ ರ್ಯಾಂಡಮ್ ನಂಬರ್ಸ್ ಅಂತಾನೆ ಕರಿತೀವಿ. ಟ್ರೂ ರ್ಯಾಂಡಮ್ ನಂಬರ್ಸ್ ಗೆ ಈ ಎಲ್ಲಾ ಪ್ರಾಪರ್ಟೀಸ್ ಗಳು ಏನಾಗತ್ತೆ ಅಂತಂದಾಗ ಸ್ಯಾಟಿಸ್ಫೈ ಆಗತ್ತೆ, ಬಟ್ ಸೂಡೋ ರ್ಯಾಂಡಮ್ ನಂಬರ್ಸ್ ಗಳಲ್ಲಿ ಈ ಇಂಡಿಪೆಂಡೆನ್ಸಿ ಏನಾಗೋದಿಲ್ಲ ಅಂತಂದಾಗ ಸಪೋರ್ಟ್ ಆಗೋದಿಲ್ಲ, ಅಥವಾ ಮೀನ್ಸ್
it has a period ಅಂತ ಹೇಳ್ತೀವಿ. ಪೀರಿಯಡ್ ಅಂತಂದಾಗ ಸೂಡೋ ರ್ಯಾಂಡಮ್ ನಂಬರ್ ಜನರೇಟ್ ಮಾಡುವಂತಹ ರ್ಯಾಂಡಮ್ ನಂಬರ್ಸ್ಗಳು ಲೆಟ್ ಸಪೋಸ್ ಟೇಕ್ ಇದು 1 5 3 7 ಮತ್ತೆ 9 ಈ ತರ ಜನರೇಟ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ದೂರ ಇನ್ನೊಂದಿಷ್ಟು ನಂಬರ್ಸ್ ಗಳನ್ನ ಜನರೇಟ್ ಮಾಡಿ ಅಗೈನ್ ಏನ್ ಮಾಡತ್ತೆ ಅಂತಂದಾಗ ಇದೇ ನಂಬರ್ ಸೀಕ್ವೆನ್ಸ್ ಏನಾಗತ್ತೆ ಅಂತಂದಾಗ ರಿಪೀಟ್ ಆಗತ್ತೆ. ಮೀನ್ಸ್ ಅಗೈನ್ 1 5 ಮತ್ತೆ ಅಗೈನ್ ಲೆಟ್ ಸಪೋಸ್ ಟೇಕ್ 7 9. ಸೊ ಈ ತರ ರಿಪಿಟೇಷನ್ಸ್ ಏನಾಗತ್ತೆ, ಒಂದಿಷ್ಟು ನಂಬರ್ಸ್ ಆದ್ಮೇಲೆ ಅಗೈನ್ ಏನಾಗತ್ತೆ ಅದೇ ಸೇಮ್ ನಂಬರ್ಸ್ ಗಳು ರಿಪೀಟ್ ಆಗ್ತಾ ಹೋಗುತ್ತೆ. ಇದನ್ನ ನಾವು ಈ ಒಂದು ಡಿಸ್ಟೆನ್ಸ್ ಅನ್ನ ನಾವೇನಂತ ಕರಿತೀವಿ, ಪೀರಿಯಡ್ ಅಂತ ಕರಿತೀವಿ. ಸೊ ಅಲ್ಲಿಗೆ ಈ ಸೀಕ್ವೆನ್ಸಸ್ ಗಳು ಎಷ್ಟು ಕಡಿಮೆ ಇತ್ತು ಅಂತಂದಾಗ, ಆ ಪೀರಿಯಡ್ ಕಡಿಮೆ ಇತ್ತು ಅಂತಂದಾಗ ವಿ ಕ್ಯಾನ್ ಈಸಿಲಿ ಪ್ರಿಡಿಕ್ಟ್ ದ ನೆಕ್ಸ್ಟ್ ನಂಬರ್ ಅನ್ನ ಪ್ರಿಡಿಕ್ಟ್ ಮಾಡಬಹುದು. ಬಟ್ ದ ಮೇನ್ ಥಿಂಗ್ ಹಿಯರ್ ಈಸ್ ಮೀನ್ಸ್ ನಾವು ಯೂಸ್ ಮಾಡುವಂತಹ ಸೂಡೋ ರ್ಯಾಂಡಮ್ ನಂಬರ್ಸ್ ಜನರೇಟರ್ಸ್ ಗಳು ಇದರ ಪೀರಿಯಡ್ ಏನಾಗಿರುತ್ತೆ ಅಂತಂದಾಗ ಜಾಸ್ತಿ ಇರುತ್ತೆ. ಸೊ ಯಾವಾಗ ಪೀರಿಯಡ್ ಜಾಸ್ತಿ ಇರುತ್ತೋ ಮೀನ್ಸ್ ಈ ನಂಬರ್ ರಿಪಿಟೇಷನ್ಸ್ ಗಳು ತುಂಬಾ ಲಾಂಗ್ ಪೀರಿಯಡ್ ಅಲ್ಲಿ ಆಗೋದ್ರಿಂದ ಇಟ್ ಲುಕ್ಸ್ ಲೈಕ್ ಎ ರ್ಯಾಂಡಮ್ ನಂಬರ್. So that's why it is called as a pseudo random number generators. So let's move to the next slide. So let's talk about these pseudo random number generators. Mainly agi pseudo random number generators galu random numbers galana generate ಮಾಡೋದಕ್ಕೆ they are going to use ಡಿಟರ್ಮಿನಿಸ್ಟಿಕ್ ಆಲ್ಗಾರಿದಮ್ಸ್ ಗಳನ್ನ ಯೂಸ್ ಮಾಡುತ್ತೆ. ಏನು ಡಿಟರ್ಮಿನಿಸ್ಟಿಕ್ ಆಲ್ಗಾರಿದಮ್ ಅಂದ್ರೆ, ಯಾವುದೇ ಒಂದು ಆಲ್ಗಾರಿದಮ್ಗೆ ಈಗ ನಾನು ಒಂದು ಇನ್ಪುಟ್ ಅನ್ನ ಕೊಟ್ರೆ ಅದು ಒಂದು ಔಟ್ಪುಟ್ ಅನ್ನ ಕೊಡುತ್ತೆ, ಇನ್ನೊಂದು ಇನ್ಪುಟ್ ಕೊಡ್ತೀನಿ ಇನ್ನೊಂದು ಔಟ್ಪುಟ್ ಅನ್ನ ಕೊಡುತ್ತೆ, ಮತ್ತೆ ಬಂದು ನಾನು ಫಸ್ಟ್ ಕೊಟ್ಟಿರೋ ಇನ್ಪುಟ್ ಅನ್ನ ಕೊಟ್ರೆ ಅದು ಫಸ್ಟ್ ಕೊಟ್ಟಿರೋ ರಿಸಲ್ಟ್ ಅನ್ನ ಕೊಡುತ್ತೆ. ಮೀನ್ಸ್ ವೆನ್ ವಿ ಆರ್ ಗೋಯಿಂಗ್ ಟು ಗಿವ್ ದ ಸೇಮ್ ಇನ್ಪುಟ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ದ ಸೇಮ್ ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಆಲ್ಗಾರಿದಮ್ಸ್. ಅಂಡ್ ಅದು ಒಂದು ಡಿಟರ್ಮಿನಿಸ್ಟಿಕ್ ಸ್ಟೆಪ್ಸ್ ಅಲ್ಲಿ ಏನ್ ಮಾಡತ್ತೆ ಅಂತಂದಾಗ ಇನ್ಪುಟ್ ಮೇಲೆ ಪ್ರೊಸೆಸ್ ಮಾಡಿ ಅದೇ ಒಂದು ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರತ್ತೆ. ಅಂತಹ ಆಲ್ಗಾರಿದಮ್ಸ್ ಅನ್ನ ನಾವೇನಂತ ಕರಿತೀವಿ, ಡಿಟರ್ಮಿನಿಸ್ಟಿಕ್ ಆಲ್ಗಾರಿದಮ್ ಅಂತ ಕರಿತೀವಿ. ಸೊ ಈ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ ಆಲ್ಗಾರಿದಮ್ಸ್ ಗಳು ದೇ ಆರ್ ಡಿಟರ್ಮಿನಿಸ್ಟಿಕ್. ಸೊ ಮೇನ್ಲಿ ಆಗಿ ಎಸ್ ದಿ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ ದೇ ಆರ್ ನಾಟ್ ಟ್ರೂಲಿ ರ್ಯಾಂಡಮ್. ನಾನು ಅವಾಗಲೇ ಹೇಳ್ದಂಗೆ ಏನಾಗ್ತಾ ಇರುತ್ತೆ, ಅಲ್ಲಿ ಪೀರಿಯಡ್ ಇರುತ್ತೆ, ಅಗೈನ್ ಸೀಕ್ವೆನ್ಸ್ ಗಳು ಏನಾಗುತ್ತೆ ಅಂತಂದಾಗ ರಿಪೀಟ್ ಆಗುತ್ತೆ. ದಟ್ಸ್ ವೈ ದೇ ಆರ್ ನಾಟ್ ಟ್ರೂಲಿ ರ್ಯಾಂಡಮ್. ಬಟ್ ನಮ್ಮ ಪೀರಿಯಡ್ ಜಾಸ್ತಿ ಇದ್ದಂಗೂ ಏನಾಗುತ್ತೆ ಅಂತಂದಾಗ ಅದು ನಮಗೆ ರ್ಯಾಂಡಮ್ ನಂಬರ್ ಇನ್ನ ಫೀಲ್ ಅನ್ನ ಏನ್ ಮಾಡುತ್ತೆ ಅಂತಂದಾಗ ಕೊಡ್ತಾ ಹೋಗುತ್ತೆ. ಆಸ್ ವೆಲ್ ಆಸ್ ಸೂಡೋ ರ್ಯಾಂಡಮ್ ನಂಬರ್ಸ್ ಇಂದ ಜನರೇಟ್ ಆಗಿರುವಂತಹ ರ್ಯಾಂಡಮ್ ನಂಬರ್ಸ್ ಗಳು ರ್ಯಾಂಡಮ್ನೆಸ್ ಗೆ ನಾವು ಟೆಸ್ಟ್ ಮಾಡುವಂತಹ ಮೆನಿ ಪ್ರಾಪರ್ಟೀಸ್ ಗಳನ್ನ ಸ್ಯಾಟಿಸ್ಫೈ ಮಾಡ್ತಾ ಇರತ್ತೆ. ಅಂತಹ ನಂಬರ್ಸ್ ಅನ್ನ ನಾವೇನಂತ ಕರಿತೀವಿ, ಸೂಡೋ ರ್ಯಾಂಡಮ್ ನಂಬರ್ಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಸೊ ನಾವು again through these diagrams we will understand the true random number generator, pseudo random number generator ಮತ್ತೆ ಇನ್ನೊಂದು pseudo random number function ಅಂತ ಒಂದು ಜನರೇಟರ್ ಇದೆ. ಈ ಮೂರರ ಬಗ್ಗೆನೂ ಏನ್ ಮಾಡೋಣ ಅಂತಂದಾಗ we are going to talk in detail using this diagram. ಯಾವ ಜನರೇಟರ್ಸ್ ಗಳನ್ನ ನಾವು ಟ್ರೂ ರ್ಯಾಂಡಮ್ ನಂಬರ್ ಜನರೇಟರ್ ಅಂತ ಕರಿತೀವಿ ಅಂತಂದಾಗ, ಏನು ಟ್ರೂ ರ್ಯಾಂಡಮ್ ನಂಬರ್ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಸ್ಯಾಟಿಸ್ಫೈ ಆಲ್ ದ ಪ್ರಾಪರ್ಟೀಸ್. ಸೂಡೋ ರ್ಯಾಂಡಮ್ ನಂಬರ್ಸ್ ಗಳು ಏನಾಗುತ್ತೆ, ಒಂದಿಷ್ಟು ಪ್ರಾಪರ್ಟೀಸ್ ಅನ್ನ ಸ್ಯಾಟಿಸ್ಫೈ ಮಾಡ್ಕೊಂಡಿರುತ್ತೆ, ಮತ್ತೆ ಇಂಡಿಪೆಂಡೆನ್ಸ್ ಏನಾದ್ರು ಸ್ಯಾಟಿಸ್ಫೈ ಮಾಡೋದಿಲ್ಲ ಅಷ್ಟಾಗಿ. ಮೀನ್ಸ್ ದಿಸ್ ಇಂಡಿಪೆಂಡೆನ್ಸಿ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಮಾಡಿದ್ರು ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಪೀರಿಯಡ್ ಮೇಲೆ ಏನಾಗುತ್ತೆ ಡಿಪೆಂಡ್ ಆಗುತ್ತೆ. PRF is also a type of PRNG. I will tell you what is the difference between these two. ಸೊ ಮೊದಲನೇದಾಗಿ ಟ್ರೂ ರ್ಯಾಂಡಮ್ ನಂಬರ್ ಜನರೇಟರ್ಗೂ ಮತ್ತೆ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ಗೂ ನಾವು ಡಿಫರೆನ್ಸ್ ಅನ್ನ ನೋಡ್ಬೇಕು ಅಂತಂದಾಗ, ಈ ಟ್ರೂ ರ್ಯಾಂಡಮ್ ನಂಬರ್ ಜನರೇಟರ್ ಆಲ್ಗಾರಿದಮ್ ಏನನ್ನ ಮಾಡತ್ತೆ ಅಂತಂದಾಗ, ಯಾವುದೇ ಆಲ್ಗಾರಿದಮ್ ಆಗ್ಲಿ ಅದೊಂದು ಇನ್ಪುಟ್ ಅನ್ನ ತಗೊಳುತ್ತೆ. ಈ ಸೋರ್ಸ್ ಅಥವಾ ಈ ಸೋರ್ಸ್ ಇನ್ಪುಟ್ ಏನು ಅಂತಂದಾಗ, ದಿಸ್ ಸೋರ್ಸ್ ಇನ್ಪುಟ್ ಏನಾಗುತ್ತೆ, ಇಟ್ ಹ್ಯಾಸ್ ಎ ಟ್ರೂ ರ್ಯಾಂಡಮ್ನೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದೋ ಒಂದು ನಮ್ಮ ಕಂಪ್ಯೂಟರ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಇನ್ನ ಒಂದು ಇನ್ಪುಟ್ ಅನ್ನ ಏನ್ ಮಾಡ್ತಿರ್ತೀವಿ ಅಂತಂದಾಗ ಈ ಆಲ್ಗಾರಿದಮ್ ಗೆ ಕೊಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಏನ್ ಎಕ್ಸಾಂಪಲ್ ಅಂದಾಗ ನಿಮ್ಮ ಮೌಸ್ ಮೂವ್ಮೆಂಟ್. ಫಾರ್ ಎಕ್ಸಾಂಪಲ್, ನನ್ನ ಮೌಸ್ ಅನ್ನ ಇಲ್ಲಿ ಈ ಕಡೆಯಿಂದ ಈ ಕಡೆ ಇಲ್ಲಿ ಈ ತರ ನಾನು ರ್ಯಾಂಡಮ್ ಆಗಿ ಮೂವ್ ಮಾಡ್ತಾ ಇದ್ದೀನಿ. ಇದನ್ನ ಏನ್ ಮಾಡತ್ತೆ ಅಂತಂದಾಗ ಈ ಆಲ್ಗಾರಿದಮ್ ಏನಾಗುತ್ತೆ, ಇನ್ಪುಟ್ ಆಗಿ ತಗೊಳತ್ತೆ ಈ ಮೌಸ್ ಮೂವ್ಮೆಂಟ್ ಅನ್ನ. ಆ ಮೂವ್ಮೆಂಟ್ ಅನ್ನ ಏನ್ ಮಾಡತ್ತೆ ಅಂತಂದಾಗ ಅದನ್ನ ಬೈನರಿ ನಂಬರ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈ ತರ ಮೌಸ್ ಮೂವ್ಮೆಂಟ್ ಇರಬಹುದು, ಅಥವಾ ನಿಮ್ಮ ಎಲೆಕ್ಟ್ರಿಕಲ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವುದೋ ಒಂದು ಎಲೆಕ್ಟ್ರಿಕಲ್ ವೈರಿನ ವೋಲ್ಟೇಜ್ ವೇರಿಯೇಷನ್ಸ್ ಇರಬಹುದು, ಅಥವಾ ಲೆಟ್ ಸಪೋಸ್ ಟೇಕ್ ನಾಯ್ಸ್ ಇರಬಹುದು. ನಾಯ್ಸ್ ಅಲ್ಲಿ ನೋಡಿ ಟ್ರೂ ರ್ಯಾಂಡಮ್ನೆಸ್ ಇರುತ್ತೆ. ಆ ನಾಯ್ಸ್ ಅನ್ನ ಇನ್ಪುಟ್ ಅನ್ನ ಅನಲಾಗ್ ಸಿಗ್ನಲ್ ಅನ್ನ ನಾವು ತಗೊಂಡು ಅದನ್ನ ನಾವು ಡಿಜಿಟಲ್ ಸಿಗ್ನಲ್ ಅಂದ್ರೆ ರ್ಯಾಂಡಮ್ ಬೈನರಿ ಆಗಿ ಕನ್ವರ್ಟ್ ಮಾಡಿದ್ರೆ ಅದೊಂದು ರ್ಯಾಂಡಮ್ ಬೈನರಿ ಸ್ಟ್ರೀಮ್ ಆಗಿ ನಮಗೆ ಬರ್ತಾ ಹೋಗುತ್ತೆ ಔಟ್ಪುಟ್.
ಮೀನ್ಸ್ ಟ್ರೂ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಗಳು ಇನ್ಪುಟ್ ಅನ್ನ ನಮ್ಮ ಕಂಪ್ಯೂಟರಿನ ಫಿಸಿಕಲ್ ಎನ್ವಿರಾನ್ಮೆಂಟ್ ಇಂದ ಏನ್ ಮಾಡುತ್ತೆ ಅಂತಂದಾಗ ತಗೊಳುತ್ತೆ. ಮೀನ್ಸ್ ಇಟ್ ಕ್ಯಾನ್ ಬಿ ಯುವರ್ ಮೌಸ್ ಮೂವ್ಮೆಂಟ್ ಇರ್ಬೋದು, ಇಟ್ ಕ್ಯಾನ್ ಬಿ ಯುವರ್ ವಾಯ್ಸಸ್ ಇರ್ಬೋದು, ಇಟ್ ಕ್ಯಾನ್ ಬಿ ಯುವರ್ ನಾಯ್ಸ್ ಇರ್ಬೋದು. ಸೊ ಈ ರೀತಿಯಾದಂತಹ ಫಿಸಿಕಲ್ ಸೋರ್ಸ್ ನ ಫಿಸಿಕಲ್ ಯಾವ ಒಂದು ಫಿಸಿಕಲ್ ಎನ್ವಿರಾನ್ಮೆಂಟ್ ಅಲ್ಲಿ ಎಲ್ಲೆಲ್ಲಿ ರ್ಯಾಂಡಮ್ನೆಸ್ ಇದೆ. ಫಾರ್ ಎಕ್ಸಾಂಪಲ್ ಲೆಟ್ಸ್ ಸಪೋಸ್ ನಾನು ಒಂದಿಷ್ಟು ಕಲ್ಲನ್ನ ತಗೊಂಡು ಆ ಕಲ್ಲನ್ನ ನೆಲದ ಮೇಲೆ ಹಿಂಗ್ ಬಿಸಾಡಿದ್ರೆ ಅದೇನಾಗತ್ತೆ, ರ್ಯಾಂಡಮ್ಲಿ ಆಗಿ ಸ್ಪ್ರೆಡ್ ಆಗುತ್ತೆ. So that is one example for randomness anna ನೀವು in the nature you can see everywhere. So for example voltage variations ಅಲ್ಲೂ ಸಹ randomness ಇದೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ಇದರಲ್ಲಿ ನಾಯ್ಸ್ ಇರ್ಬೋದು, ಆ ನಾಯ್ಸ್ ಅಲ್ಲಿ ಏನಾಗಿರುತ್ತೆ, randomness ಇರುತ್ತೆ. ಆ ನಾಯ್ಸ್ ಅನಲಾಗ್ ಸಿಗ್ನಲ್ಸ್ ಅನ್ನ ನಾನು ಈ ಒಂದು ರ್ಯಾಂಡಮ್ ನಂಬರ್ ಜನರೇಟರ್ ಅಲ್ಗಾರಿದಮ್ ಗೆ ಕೊಟ್ರೆ ಅದು ನನಗೆ ಅದನ್ನ ಬೈನರಿ ಸ್ಟ್ರೀಮ್ ಆಗಿ, ಒಂದು ಬೈನರಿ zeros and ones ಆಗಿ ಅದು ರ್ಯಾಂಡಮ್ ಸೀಕ್ವೆನ್ಸ್ ಇರುತ್ತೆ, ಫುಲ್ಲಿ ರ್ಯಾಂಡಮ್. ಅಂಡ್ ಆ ನಂಬರ್ಸ್ ಗಳು ಏನಾಗಿರುತ್ತೆ, ರ್ಯಾಂಡಮ್ ನಂಬರ್ಸ್ ನ ಎಲ್ಲಾ ಪ್ರಾಪರ್ಟೀಸ್ ಗಳನ್ನು ಸಹ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಅಂತಹ ಜನರೇಟರ್ಸ್ ಅನ್ನ ನಾವೇನಂತ ಕರಿತೀವಿ, ಟ್ರೂ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತ ಏನ್ ಮಾಡ್ತೀವಿ ಕರಿತೀವಿ. ಅದೇ ರೀತಿಯಲ್ಲಿ ವಾಟ್ ಯು ಮೀನ್ ಬೈ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತಂದಾಗ, ಈ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಗಳು ನೋಡಿ, ಇಲ್ಲಿ ಯಾವುದೇ ರೀತಿಯ ಆಲ್ಗಾರಿದಮ್ ಇರಲ್ಲ. ಇಸ್ ಜಸ್ಟ್ ಸೋರ್ಸ್ ಅನ್ನ ಏನ್ ಮಾಡತ್ತೆ ಅಂತಂದಾಗ, ಮೀನ್ಸ್ ನಾನು ಕೊಡುವಂತಹ ಇನ್ಪುಟ್ ಸೋರ್ಸ್ ಅನ್ನ ಏನ್ ಮಾಡುತ್ತೆ, ಅದನ್ನ ಬೈನರಿ ಸ್ಟ್ರೀಮ್ ಆಗಿ, ಬೈನರಿ ನಂಬರ್ಸ್ ಆಗಿ ಕನ್ವರ್ಟ್ ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇರುತ್ತೆ. ಸೋರ್ಸ್ ಅಲ್ಲೇ ನಮ್ಮ ಹತ್ರ ಏನಾಗಿರುತ್ತೆ, ರ್ಯಾಂಡಮ್ನೆಸ್ ಇರುತ್ತೆ. ಬಟ್ ಇಲ್ಲಿ ದ ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಏನನ್ನ ಯೂಸ್ ಮಾಡುತ್ತೆ, ಒಂದು ಡಿಟರ್ಮಿನಿಸ್ಟಿಕ್ ಆಲ್ಗಾರಿದಮ್ ಅನ್ನ ಯೂಸ್ ಮಾಡುತ್ತೆ. ಈ ಡಿಟರ್ಮಿನಿಸ್ಟಿಕ್ ಆಲ್ಗಾರಿದಮ್ ಈ ರ್ಯಾಂಡಮ್ ನಂಬರ್ ಅನ್ನ, ಸೂಡೋ ರ್ಯಾಂಡಮ್ ನಂಬರ್ ಸ್ಟ್ರೀಮ್ ಅನ್ನ ಜನರೇಟ್ ಮಾಡೋದಕ್ಕೆ ಒಂದು ಇನ್ಪುಟ್, ಇಟ್ ಈಸ್ ಕಾಲ್ಡ್ ಆಸ್ ಸೀಡ್ ಅನ್ನುವಂತಹ ಒಂದು ಇನ್ಪುಟ್ ಅನ್ನ ಯೂಸ್ ಮಾಡೋದು, ಒಂದು ಸೀಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ನಾನು ಲೆಟ್ ಸಪೋಸ್ ಟೇಕ್, ನಾನು ಸೀಡ್ ಅನ್ನ, ಈ ಸೀಡ್ ಅಂದ್ರೆ ಇನ್ನೊಂದು ತಿಳ್ಕೊಬೇಡಿ, ಇದು ಸಹ ಒಂದ್ ನಂಬರ್, ನಾನು 6 ಅಂತ ಕೊಡ್ತೀನಿ ಅಂತ ತಿಳ್ಕೊಳ್ಳಿ. ಆಲ್ಗಾರಿದಮ್ ಈ ಆಲ್ಗಾರಿದಮ್ ಸೂಡೋ ನಂಬರ್ ಬಿಟ್ ಸ್ಟ್ರೀಮ್ ಅನ್ನ ಜನರೇಟ್ ಮಾಡೋದಕ್ಕೆ ಅದು ಏನ್ ಮಾಡಬಹುದು, ಇದ್ರ ಒಳಗಡೆ ಇಟ್ ಕ್ಯಾನ್ ಡೂ ಎನಿ ಆಪರೇಷನ್ಸ್ ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾನು ಈ ಸೀಡ್ ಅನ್ನ ಕೊಟ್ಟ ತಕ್ಷಣ ಇದು ಏನ್ ಆಪರೇಷನ್ ಯಾವಾಗ್ಲೂ ಮಾಡ್ತಾ ಇರತ್ತೆ ಅಂತಂದಾಗ 6 into 6 ಮಾಡ್ತಾ ಇರತ್ತೆ. ಮೀನ್ಸ್ ಅದೇ ಸೀಡ್ ಅನ್ನ ಇನ್ನೊಂದು ಸಾರಿ ಮಲ್ಟಿಪ್ಲೈ ಮಾಡುತ್ತೆ. ಔಟ್ಪುಟ್ 6 into 6 ಏನಾಯ್ತು, 36 ಆಯ್ತು. ಈ 36 ಅಲ್ಲಿ ಲೆಟ್ ಸಪೋಸ್ ಟೇಕ್, ಈ ಆಲ್ಗಾರಿದಮ್ ಪ್ರಕಾರ ನಾನು ಏನಿರುತ್ತೀನಿ ಅಂದ್ರೆ, ದ ಲೆಫ್ಟ್ ಮೋಸ್ಟ್ ನಂಬರ್ ಅನ್ನ ತಗೋಬೇಕು, ಅದನ್ನ ಬಿಟ್ ಸ್ಟ್ರೀಮ್ ಆಗಿ ಕೊಡಬೇಕು. ಸೊ ಒಂದು ನಂಬರ್ ಬಂತು 3 ಅಂತ. ಈಗ ನೆಕ್ಸ್ಟ್ ಸೈಕಲ್ ಗೆ ಏನೋ 3 ಸೀಡ್ ಆಗತ್ತೆ. 3 ಸೀಡ್ ಆಗಿ ಹೋದ್ರೆ ಏನಾಗತ್ತೆ, ಅಗೇನ್ ಇಲ್ಲಿ 3 into 3 is 9, 3 into 3 is 9. ಸೊ ಇಲ್ಲಿ ಬರೋದೇ ಒಂದೇ ನಂಬರ್ ಆಗಿರೋದ್ರಿಂದ I can directly call it as the next number in this random number stream. So the next number ಯಾವುದು 9. ಆಮೇಲೆ ಅಗೈನ್ ಈ 9 ಅನ್ನ ಏನ್ ಮಾಡ್ತೀನಿ, ಸೀಡ್ ಆಗಿ ಕೊಟ್ರೆ ಇದೇನ್ ಮಾಡತ್ತೆ, 9 into 9 81 ಅಲ್ಲಿ ಲೆಫ್ಟ್ ಮೋಸ್ಟ್ ನಂಬರ್ ಯಾವುದು 8. ಸೊ ನೆಕ್ಸ್ಟ್ ನಂಬರ್ ಯಾವ್ದು ಕೊಡ್ಬೋದು, ರ್ಯಾಂಡಮ್ ಸ್ಟ್ರೀಮ್ ಅಲ್ಲಿ 8 ಅನ್ನ ಕೊಡ್ಬೋದು. ಈ ರೀತಿಯಲ್ಲಿ ಸೂಡೋ ರ್ಯಾಂಡಮ್ ನಂಬರ್ಸ್ ಅನ್ನ ಜನರೇಟ್ ಮಾಡ್ತಾ ಹೋಗ್ತಾರೆ. ಮೀನ್ಸ್ ದಿಸ್ ಆಲ್ಗಾರಿದಮ್ ಇಸ್ ಡಿಟರ್ಮಿನಿಸ್ಟಿಕ್. ಮೀನ್ಸ್ ಯಾವಾಗ್ಲೂ ನಾವು, ಫಾರ್ ಎಕ್ಸಾಂಪಲ್ ನಾನು 6 ಅನ್ನ, ಈಗ ನಾನೊಂದು ರ್ಯಾಂಡಮ್ ನಂಬರ್ ಸ್ಟ್ರೀಮ್ ಅನ್ನ ಜನರೇಟ್ ಮಾಡಬೇಕು ಅಂತಂದಾಗ ನಾನು ಬಂದು 6 ಅನ್ನ ಕೊಟ್ಟರು ಈ ಆಲ್ಗಾರಿದಮ್ಗೆ 3, 9, 8 ಅಂತ ಇದೆ ಸೇಮ್ ನಂಬರ್ಸ್ ಅನ್ನ ಜನರೇಟ್ ಮಾಡುತ್ತೆ. ಇನ್ನೊಬ್ರು ಬಂದು 6 ಅನ್ನು ಕೊಟ್ಟರು, ಮೀನ್ಸ್ ಅವರಿಗೆ ಸೀಡ್ ಗೊತ್ತಾಯ್ತು ಅಂತಂದ್ರೆ ನಮಗೆ ಏನು ಅದು ಮೀನ್ಸ್ ಅವಾಗ ಅದು ಸೇಮ್ ನಂಬರ್ ಸ್ಟ್ರೀಮ್ ಅನ್ನೇ ಕೊಡಬೇಕು, ಯಾಕೆಂದ್ರೆ ಇದು ಆಲ್ಗಾರಿದಮ್ ಈಸ್ ಫಿಕ್ಸ್ ಆಗಿದೆ. ಬಟ್ ಇಲ್ಲಿ ಆತರ ಅಲ್ಲ, ಇಲ್ಲೇನು, ಇಟ್ ಈಸ್ ಅ ಸೋರ್ಸ್ ಆಫ್ ಟ್ರೂ ರ್ಯಾಂಡಮ್ನೆಸ್. ಮೀನ್ಸ್ ಫ್ರಮ್ ದ ಫಿಸಿಕಲ್ ಎನ್ವಿರಾನ್ಮೆಂಟ್ ಇಂದ ನಾವು ಇನ್ಪುಟ್ ಅನ್ನು ತಗೊಂಡಿರ್ತೀವಿ. ಇಲ್ಲೇನ್ ಮಾಡಿರ್ತೀವಿ, ಫಿಕ್ಸ್ಡ್ ಸೀಡ್ ನಂಬರ್ಸ್ ಅನ್ನ ಯೂಸ್ ಮಾಡಿರ್ತೀವಿ. ಸೊ ಫಿಕ್ಸ್ಡ್ ನಂಬರ್ಸ್ ಅನ್ನ ಯೂಸ್ ಮಾಡಿದಾಗ ಏನಾಗಿರುತ್ತೆ, ಆ ರ್ಯಾಂಡಮ್ ನಂಬರ್ಸ್ ಇದ್ರೊಳಗಡೆ ನೀವು ಇಲ್ಲಿ ಬರೀ ಇಂಟು ಮಾಡಬೇಕು ಅಂತಾನೆ ಇಲ್ಲ. ಮೀನ್ಸ್ ಇಟ್ ಕ್ಯಾನ್ ಬಿ ಎ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಇರ್ಬೋದು ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಆತರ ಮಾಡಿದಾಗ ಬರುವಂತಹ ರ್ಯಾಂಡಮ್ ನಂಬರ್ ಸ್ಟ್ರೀಮ್ ಅಲ್ಲಿ ಒಂದಿಷ್ಟು ಟೈಮ್ ಆದ್ಮೇಲೆ ಅಗೈನ್ ಈ ನಂಬರ್ಸ್ ಗಳು ರಿಪೀಟ್ ಆಗ್ತಾ ಹೋಗುತ್ತೆ, 398 ಅಂತ. ಬಟ್ ಇದನ್ನ ನಾವೇನಂತ ಕರೆಯೋದು, ಈ ಡಿಸ್ಟೆನ್ಸ್ ಮೀನ್ಸ್ ಯಾವಾಗ ಈ ನಂಬರ್ಸ್ ಗಳು ಅಗೈನ್ ರಿಪೀಟ್ ಆಗುತ್ತೋ ಆ ಡಿಸ್ಟೆನ್ಸ್ ನಾವೇನಂತ ಕರಿತೀವಿ, ಪೀರಿಯಡ್ ಅಂತ ಕರಿತೀವಿ. ಈ ಪೀರಿಯಡ್ ಎಷ್ಟು ಲಾಂಗರ್ ಇರುತ್ತೋ ಅಷ್ಟು ಸೆಕ್ಯೂರ್. ಅಥವಾ ನಿಮ್ಮ ಈ ಸೀಡ್, ನಾನಿಲ್ಲಿ ಒಂದೇ ಡಿಜಿಟ್ ಯೂಸ್ ಮಾಡಿದೆ, ನಿಮ್ಮ ಸೀಡ್ ಅನ್ನ ನೀವು ಲೆಟ್ ಸಪೋಸ್ 2 ಡಿಜಿಟ್ಸ್ ಅನ್ನ ಯೂಸ್ ಮಾಡಿದ್ರೆ ಅವಾಗ ಈ ಪೀರಿಯಡ್ ಇನ್ನೂ ಜಾಸ್ತಿ ಆಗುತ್ತೆ. 3 ಡಿಜಿಟ್ಸ್ ಅನ್ನ ಯೂಸ್ ಮಾಡಿದ್ರೆ ಸೀಡ್ ಅನ್ನ ನೀವು, ಈ ಪೀರಿಯಡ್ ಇನ್ನೂ ಏನಾಗತ್ತೆ ಅಂತಂದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಮೋರ್ ರ್ಯಾಂಡಮ್ ನಂಬರ್ಸ್, ಮತ್ತೆ ಮೋರ್ ರ್ಯಾಂಡಮ್ನೆಸ್ ಏನಾಗತ್ತೆ ಅಂತಂದಾಗ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಎಷ್ಟು ಲಾರ್ಜರ್ ಸೀಡ್ ಅನ್ನ ಯೂಸ್ ಮಾಡುತ್ತೀರೋ ಅಷ್ಟು ನಿಮ್ಮ ಸೀರೀಸ್ ಆಫ್ ರ್ಯಾಂಡಮ್ ನಂಬರ್ಸ್ ಈ ಟ್ರೂ ರ್ಯಾಂಡಮ್ ನಂಬರ್ಸ್ ಪ್ರಾಪರ್ಟಿಗೆ ಕ್ಲೋಸ್ ಆಗ್ತಾ ಇರುತ್ತೆ.
ಸೊ ಇಂತಹ ಒಂದು ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅನ್ನ ನಾವು ಸೂಡೋ ರ್ಯಾಂಡಮ್ ನಂಬರ್ ಜನರೇಟರ್ಸ್ ಅಂತ ಏನ್ ಮಾಡ್ತೀವಿ ಅಂತ ಕರೀತೀವಿ. Okay, fine. In the next class, I will explain PRF. I have less than 1 minute. If there are any doubts, you can ask now. Any doubts, you can ask. If there are no doubts, we can end this session. Yes. If there are no doubts, type in. If there are any doubts, type it or ask. You can unmute yourself and ask. Okay. No. Okay. Okay, fine then.